ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಾಗೇಂದ್ರ ರಾಜೀನಾಮೆ ಕಾಂಗ್ರೆಸ್ಗೆ ಈ ಮಟ್ಟಿಗೆ ಬಿಸಿ ತುಪ್ಪ ಆಗಿದೆಯಾ? ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ. ನೋಡಿ, ರಾಜೀನಾಮೆಗಾಗಿ ರಣಕಣ ರೆಡಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವಂತಹ ಕೆಲಸ ಆಗಿದೆ. ಈಗಾಗಲೇ ವಿಪಕ್ಷಗಳು ಸದನದ ಒಳಗೂ ಹೊರಗೂ ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡಿದ್ವು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈಗ ಪಾದಯಾತ್ರೆಯ ಮೂಲಕ ಮತ್ತೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನು ಹೆಚ್ಚು ಮಾಡೋದಕ್ಕೆ ವಿಪಕ್ಷಗಳು ರೆಡಿಯಾಗಿದೆ. ಒಂದು ಕಡೆ ರಾಜೀನಾಮೆ ಕೊಡಲ್ಲ, ಮತ್ತೊಂದು ಕಡೆ ರಾಜೀನಾಮೆ ಕೊಡ್ತೀನಿ, ಈ ರೀತಿಯ ಪರಿಸ್ಥಿತಿ ಈಗ ಮುಂದುವರಿತಾ ಇದೆ. ಆರೋಪಿ ಸಚಿವರ ರಾಜೀನಾಮೆ ಅಷ್ಟು ಕಷ್ಟವೇ? ಅದ್ಯಾವ ಒತ್ತಡದಲ್ಲಿ ಕಾಂಗ್ರೆಸ್ ಈಗ ಸಿಕ್ಕಾಕೊಂಡಿದೆ? ಈ ಎಲ್ಲ ರೀತಿಯ ಆರೋಪಗಳನ್ನು ಎದುರಿಸ್ತಾ ಇದ್ರು, ಕಳಂಕಿತ ಅಂತ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ರು, ಅಂಕಿ ಸಂಖ್ಯೆಗಳ ಮೂಲಕ ಎಲ್ಲ ವಿಚಾರಗಳನ್ನು ಬಹಿರಂಗ ಮಾಡ್ತಾ ಇದ್ರು ಕೂಡ. ಅಷ್ಟೇ ಯಾಕೆ, ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಫ್ಲೋರಲ್ಲೇ ಈ ಎಲ್ಲ ವಿಚಾರಗಳನ್ನು ಒಪ್ಕೊಂಡ ನಂತರವೂ ಕೂಡ ನಾಗೇಂದ್ರ ಯಾಕೆ ಕ್ಯಾಬಿನೆಟ್ನಲ್ಲಿ ಮುಂದುವರಿಬೇಕು, ಯಾಕೆ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ನಿಂದ ಆಗ್ತಾ ಇಲ್ಲ ಅನ್ನೋ ಹಲವು ಪ್ರಶ್ನೆಗಳನ್ನ ಕಾಂಗ್ರೆಸ್ ಈಗ ಮಾಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದಾದ್ರೂ ಏನು? ಯಾಕೆ ನಾಗೇಂದ್ರ ರಾಜೀನಾಮೆ ಈ ಮಟ್ಟಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ? ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತಿನ ಮಹಾಭಾರತದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಶ್ರೀಪಾದ್ ಪಾಟೀಲ್. ಚರ್ಚೆ ಆರಂಭಕ್ಕೂ ಮುನ್ನ ಒಂದು ವರದಿ ಇದೆ, ನೋಡ್ಕೊಂಬರೋಣ. ನಾಗೇಂದ್ರ ರಾಜೀನಾಮೆ ವಿಚಾರ ಕಾಂಗ್ರೆಸ್ನವರಿಗೆ ಬಿಸಿ ತುಪ್ಪ ಹಾಕ್ತಿದೆ. ಪ್ರಾಸಿಕ್ಯೂಷನ್ ಉರುಳು, ಬಂಧನದ ಭೀತಿ, ವಿಪಕ್ಷಗಳ ಪಾದಯಾತ್ರೆ, ಇದೆಲ್ಲದರ ಮಧ್ಯೆ ನಾಗೇಂದ್ರ ರಾಜೀನಾಮೆ ಪಡೆಯದಷ್ಟು ಕಾಂಗ್ರೆಸ್ ಒತ್ತಡ ಎದುರಿಸುತ್ತಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಮುಂಗಾರು ಅಧಿವೇಶನ ಮುಗಿದೋಯ್ತು. ನಾಗೇಂದ್ರ ರಾಜೀನಾಮೆ ವಿಚಾರ ಒಂದೇ ವಿಪಕ್ಷಕ್ಕೆ ಅಸ್ತ್ರವಾಯಿತು. ಆದರೆ ಫಲಿತಾಂಶ ಮಾತ್ರ ಶೂನ್ಯ, ವ್ಯರ್ಥ ಕಲಾಪ. ಕಳಂಕ ಎದುರಿಸುತ್ತಿರುವ ವ್ಯಕ್ತಿಯ ರಾಜೀನಾಮೆಯನ್ನ ಪಡೆಯಲು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಆಗ್ತಿಲ್ಲ? ಕೇಂದ್ರದಲ್ಲಿ ಪ್ರಧಾನ್ ರಾಜೀನಾಮೆ ಪಡೆಯಲು ಇದ್ದ ಬದ್ಧತೆ ತಮ್ಮದೇ ಪಕ್ಷದ ನಾಗೇಂದ್ರ ರಾಜೀನಾಮೆ ಪಡೆಯಲು ಯಾಕಿಲ್ಲ? ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸ್ವತಃ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರೇ ಹಗರಣದ ಬಗ್ಗೆ ಮಾತನಾಡಿ ಎಷ್ಟು ಹಣ ಹೋಗಿದೆ ವಾಲ್ಮೀಕಿ ನಿಗಮದಿಂದ ಎಂಬುದು ಜಗಜ್ಜಾಹೀರು. ನಂತರ ನಾಗೇಂದ್ರ ರಾಜೀನಾಮೆ, ಈಗ ಮತ್ತೆ ನಾಗೇಂದ್ರ ಸಚಿವ. ಇದೆಲ್ಲ ಹೈಡ್ರಾಮಾ ಯಾಕೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಅಲ್ಲದೆ ದಿಢೀರ್ ಅಂತಹ ಬದಲಾವಣೆ ಆಗಿದ್ದಾದ್ರೂ ಏನು ಎಂಬುದು ಕೂಡ ವಿಪಕ್ಷದ ಪ್ರಶ್ನೆಯಾಗಿದೆ. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾಗೇಂದ್ರ ಮತ್ತೆ ಹೇಳ್ತಾ ಇದ್ದೇನೆ, ಇವರು ಸಣ್ಣ ಮೀನು ಮಾತ್ರ, ಬಹಳ ದೊಡ್ಡ ತಿಮಿಂಗಲಗಳು ಕೂಡ ಇದರಿಂದ ಇದ್ದಾವೆ. ಬರೋ ದಿನದಲ್ಲೇ ಒಂದೊಂದೇ ಅದನ್ನ ಸತ್ಯನ ಬಿಚ್ಚಿಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಿಗಳ ಮೇಲೆ ಕಟ್ಟಿ ಮಂತ್ರಿಯನ್ನ ಬಚಾವ್ ಮಾಡೋದು, ಮಂತ್ರಿಯನ್ನು ಉಳಿಸೋದಕ್ಕೆ ಏನು ಅರ್ಥವೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಎಲ್ಲಿವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಆಗೋದಿಲ್ಲ, ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ. ಕಾಂಗ್ರೆಸ್ ಮಾತ್ರ ಸದನದಲ್ಲಿ ಸಚಿವ ನಾಗೇಂದ್ರ ಸಮರ್ಥನೆ ಮಾಡಿಕೊಂಡಿತು. ಆದರೆ ಈಗಲೂ ಪರಿಸ್ಥಿತಿ ಹಾಗೆಯೇ ಇದೆಯಾ ಅಥವಾ ಬದಲಾಗುವ ಸುಳಿವು ಸಿಕ್ಕಿದೆಯಾ? ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಮೌನ ಮುರಿದಿದ್ದಾರೆ. ಪಕ್ಷದಲ್ಲಿ ಯಾರು ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಕಾಂಗ್ರೆಸ್ಗೆ ಇಕ್ಕಟ್ಟಿಗೆ ಸಿಲುಕಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರ ರಾಜೀನಾಮೆ ಪಡೆಯುತ್ತಾ ಕಾಂಗ್ರೆಸ್, ಅಥವಾ ಒತ್ತಡದಲ್ಲಿ ಸಿಲುಕಿ ಅದೇ ಹಳೆಯ ಸಮರ್ಥನೆಗೆ ಮುಂದಾಗುತ್ತಾ? ನಾಗೇಂದ್ರ ರಾಜೀನಾಮೆ ತಗೊಂಡ್ರೂ ಕೂಡ ಅದೇ ಸಮುದಾಯದಿಂದ ಬೇರೆಯವರನ್ನ ಮಂತ್ರಿ ಮಾಡೋದು ಕೈ ಹೈಕಮಾಂಡ್ಗೆ ದೊಡ್ಡ ವಿಷಯವೇ? ಕಳಂಕ ಎದುರಿಸುತ್ತಿರುವ ವ್ಯಕ್ತಿಯೇ ಕ್ಯಾಬಿನೆಟ್ನಲ್ಲಿ ಬೇಕು ಎಂಬುದಕ್ಕೆ ಕಾರಣ ಆದ್ರೂ ಏನು? ನಾಗೇಂದ್ರ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಗುಮಾನಿ ಹುಟ್ಟುವಂತೆ ಮಾಡುತ್ತಲ್ಲವೇ? ಬನ್ನಿ ಚರ್ಚೆ ಮಾಡೋಣ.
ವೀಕ್ಷಕರ, ಎಂದಿನಂತೆ ಮಹಾಭಾರತದಲ್ಲಿ ನೀವು ಕೂಡ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ವಾಟ್ಸಪ್ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನೇರವಾಗಿ ಕರೆ ಮಾಡಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಈ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೋಬಹುದಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಘು ದೊಡ್ಡೇರಿ ಅವರು, ಬಿಜೆಪಿಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು, ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು, ಹಾಗೇನೇ ಹಿರಿಯ ಪತ್ರಕರ್ತರಾಗಿರುವಂತಹ ಬಸವರಾಜ್ ಇಟ್ನಾಳ್ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಿಂದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ರಘು ಅವರೇ, ಹಗರಣ ಆಗಿದೆ, ತನಿಖೆ ಆಗಬೇಕು. ಈಗಾಗಲೇ ಇದೇ ವಿಚಾರವಾಗಿ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದೇನು, ಅದಾದ ನಂತರ ನಾಗೇಂದ್ರ ರಾಜೀನಾಮೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ 2ನೇ ಲಿಸ್ಟಲ್ಲಿ ಮತ್ತೆ ನಾಗೇಂದ್ರ ಅವರು ಸಚಿವರು. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ. ಈ ಗ್ಯಾಪ್ ಅಲ್ಲಿ ಅಂಥ ಬದಲಾವಣೆ, ಅಂಥ ಬೆಳವಣಿಗೆ ಏನಾಗ್ಬಿಡ್ತು ಮತ್ತೆ ನಾಗೇಂದ್ರ ಅವರು ಸಚಿವರಾಗೋದಕ್ಕೆ? ನೋಡಿ, ಮೊದಲನೇದಾಗಿ ರಾಜ್ಯದ ಜನತೆಗೆ ನ್ಯಾಯವನ್ನು ಹೇಳೋಣ, ಸತ್ಯವನ್ನು ಹೇಳೋಣ. ಮಾನ್ಯ ಸಚಿವರಾಗಿ ನಾಗೇಂದ್ರ ಅವರು ಏನು ಬಂದಿದ್ದಾರೆ, ಹಿಂದಿನ ಸರ್ಕಾರದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ರು ಕ್ಲಿಯರ್ ಆಗಿ, ಎಸ್ ಇದು ನಿಗಮದಲ್ಲಿ ತಪ್ಪಾಗಿದೆ, ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಹಾಗಾಗಿ ಈ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮನ ತೆಗೆದುಕೊಂಡಿದ್ದೇವೆ. ಸೊ ನಾಗೇಂದ್ರ ಅವ್ರ ವಿಚಾರ ಯಾಕೆ ಬರಲ್ಲ ಇಲ್ಲಿ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ಈಗ ಇದು ಅವ್ಯವಹಾರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಬಿಸಿ ಇದ್ರು, ಮತ್ತೆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ₹1 ಕೂಡ ಯೂಸ್ ಮಾಡುವಂತ ಒಂದು ಅಧಿಕಾರಿಗಳು ತಪ್ಪು ಮಾಡಿದ್ದು ಅನ್ನೋ ಕನ್ಕ್ಲೂಷನ್ ಬರ್ತೀರಿ? ಹೇಳ್ತೀನಿ, ಅಧಿಕಾರಿಗಳ ತಪ್ಪು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. 1.2 ಕೋಟಿ ಸ್ವೀಕಾರದ ಉಲ್ಲೇಖ. ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಅಲ್ಲ, ನನ್ನ ಪ್ರಶ್ನೆ ಇಷ್ಟೇ, ಒಂದ್ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋ ಕನ್ಕ್ಲೂಷನ್ ಹೆಂಗ್ ಬರ್ತೀರಿ? ಸಿಬಿಐ, ಒಂದ್ ಸೆಕೆಂಡ್, ನಂದಿನ್ನೂ ಆಗಿಲ್ಲ. ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ನಾಗೇಂದ್ರ 1.2 ಕೋಟಿ ಸ್ವೀಕಾರದ ಉಲ್ಲೇಖವನ್ನ ಮಾಡಿದ್ದಾರೆ. ಬೇನಾಮಿಯಾಗಿ ವಾಹನ ಪಡೆದ ಉಲ್ಲೇಖ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅದೇಂಗ್ ಹೇಳ್ತೀರಿ ನಾಗೇಂದ್ರ ಅವ್ರ ವಿಚಾರ ಬರಲ್ಲ ಅಂತ? ಬರದೇನೆ ರಾಜೀನಾಮೆ ಕೇಳಿಸ್ಕೊಳ್ಳಿ, ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಾಜ್ಯದ ಜನತೆ ಪ್ರಬುದ್ಧರಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತಂದ್ರೆ ಅವರ ಸಿಗ್ನೇಚರ್ ಇರ್ತದೆ, ಅವರ ಆದೇಶ ಇರ್ತದೆ. ನಾಗೇಂದ್ರ ಅವರ ವಿಚಾರದಲ್ಲಿ ನಾಗೇಂದ್ರ ಹಾಕಿರ್ತಕ್ಕಂಥ ಯಾವುದಾದ್ರು ಒಂದು ಸೈನ್ ಅನ್ನು ತೋರಿಸಿ, ನಾಗೇಂದ್ರ ಮಾಡಿರ್ತಕ್ಕಂಥ ಯಾವುದೇ ಉಲ್ಲೇಖ ಏನು ನೋಟ್ ಶೀಟ್ ಅಲ್ಲಿ ಇದೆಯಾ, ಯಾವುದೇ ಒಂದು ಚರ್ಚೆ ಆಗಿ ಇವರು ಆದೇಶ ಕೊಟ್ಟಿದ್ದಾರೆ ಅಂತ ಯಾವುದೇ ನೋಟ್ ಶೀಟ್ ಅಲ್ಲಿ ಇದೆಯಾ ಅಂದ್ರೆ ಯಾವುದೇ ಪುರಾವೆ ಇಲ್ದರ ಕೇವಲ ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ನಡೀತಿರ್ತಕ್ಕಂಥ ರಾಜೀನಾಮೆ ಕೊಡಿಸಬಾರ್ದಾಗಿತ್ತು. ಅದು ನಮ್ಮ ಬದ್ಧತೆ. ನಮ್ಮ ಒಂದು ಸಾರಿ ಯಾವಾಗ್ಲೂ ಆರೋಪ ಬಂದ ನಂತರ ರೆಸಿಗ್ನೇಷನ್ ಕೊಟ್ಟರು, SIT ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರು ಮತ್ತೊಮ್ಮೆ ಮಂತ್ರಿ ಆಗಿದ್ದಾರೆ. ಯಾಕೆ ಮಂತ್ರಿ ಆದ್ರು ಅಂತಾರೆ, SIT ಕ್ಲೀನ್ ಚಿಟ್ ಕೊಟ್ಟಿದೆ. ಈಗೇನು ಅಮಿತ್ ಶಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಟೀಮ್ ಏನಿದೆ, ಅದನ್ನ ಚಾರ್ಜ್ ಶೀಟ್ ತೋರಿಸಿ. ಹಾಗಾದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ನೇರ 1.2 ಕೋಟಿಗೂ ಅದು ಬೇರೆ. ಓಕೆ, 1.2 ಕೋಟಿ ತೋರಿಸ್ತಾ ಇರ್ತಕ್ಕಂಥದ್ದು ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರವನ್ನ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಿಂದಿನ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದೇ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 85 ಕೋಟಿ ಹಗರಣವನ್ನು ಯಾರ್ಯಾರು ಹಂಚಿದ್ರಿ? ಅಶೋಕ್ ಗೌಡ್ರೆ, SIT ಕ್ಲೀನ್ ಚಿಟ್ ಕೊಟ್ಟಿದೆ, ಅದಕ್ಕೋಸ್ಕರ ಮತ್ತೆ ಸಚಿವರ ಆಗಿದ್ದಾರೆ. ಬಿಜೆಪಿ ಅವರು ವ್ಯರ್ಥಾಲಾಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ. ಅಶೋಕ್ ಗೌಡ್ರೆ, 2013ರಿಂದ 2018 ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು 2023ರಿಂದ 2026 ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ, ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವ್ದು SITಗಳು ಮಾಡಿದೆ ಎಕ್ಸೆಪ್ಟ್ ಫಾರ್ ಧರ್ಮಸ್ಥಳದ ವಿಚಾರದಲ್ಲಿ ಬಿಟ್ಟು ಮಿಕ್ಕಿದೆ ಎಲ್ಲದರಲ್ಲೂ ಸಹ ಯಾವ ರೀತಿ ಅವರು ಡಾಕ್ಯುಮೆಂಟೇಷನ್ನ ಕೊಟ್ಟಿರ್ತಕ್ಕಂತಹದ್ದು ಜನಕ್ಕೆ ಗೊತ್ತಿದೆ ಅಂತ ಹೇಳಿದ್ರೆ, ಇದನ್ನು SIT ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಅಂತೇಳಿ ಜನಸಾಮಾನ್ಯರು ಮಾತಾಡ್ತಿರ್ತಕ್ಕಂಥ ವರದಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಸದನದಲ್ಲಿ ಇದೇ ಅಂದಿನ ಮುಖ್ಯಮಂತ್ರಿಗಳಾಗಿರೋದಂತಹ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ 87 ಕೋಟಿ ಹಗರಣ ಆಗಿದೆ, ಹಗರಣ ಅಂದರೆ ದುಡ್ಡು ಇಲ್ಲ, ಅದರಿಂದಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ವಿಚಾರ ಹೇಳ್ತಾರೆ. ಅಷ್ಟು ಹೇಳಿದ ಮೇಲೂ ಸಹ ಇವತ್ತಿಗೆ EDನಲ್ಲಿ ಕೇಸಿದೆ, CBIಯಲ್ಲಿ ಕೇಸಿದೆ, ಎಲ್ಲ ಕಡೆ ಕೇಸಿದ್ರೂ ಸಹ ಯಾವುದೋ ಒಂದು SIT ಇವರೇ ರಚಿಸ್ಕೊಂಡಿರ್ತಕ್ಕಂಥ SIT ಒಂದು ಯಾವುದೋ ಒಂದು ವರದಿ ಕೊಟ್ಬಿಟ್ಟಿದೆ ಅಂತ ಹೇಳಿ ಅವ್ರನ್ನ ವಾಪಸ್ ತೆಗೆದುಕೊಂಡಿದ್ದು ಏನಕ್ಕೆ? ನಮ್ಮ ಪ್ರಶ್ನೆ ಏನು ಅಂದರೆ, ಅಥವಾ ನಮ್ಮ ಗುಮಾನಿ ಏನು ಅಂತ ಹೇಳಿದ್ರೆ, ಇವ್ರೇನು ಕಿಕ್ ಬ್ಯಾಕ್ ಕೊಟ್ರಾ ಹೈಕಮಾಂಡ್ಗೆ? ಎರಡನೇದು
ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ, ಯಾಕಂದರೆ ಸಿದ್ದರಾಮಯ್ಯನವರು ಪೋರ್ಟ್ಫೋಲಿಯೋ ಫೈನಾನ್ಸ್ ಮಿನಿಸ್ಟ್ರಿ ಇಟ್ಕೊಂಡಿದ್ರು. ಆ ಫೈನಾನ್ಸ್ ಮಿನಿಸ್ಟ್ರಿಗೆ ಡೈರೆಕ್ಟ್ ಆಗಿದ್ದಂತಹ ಲಿಂಕ್ ಇದು. ಬಿಕಾಸ್ ಏನೇನು ಯಾವ ರೀತಿ ಖಾತೆ ಓಪನ್ ಆಯಿತು, ಏನೇನಾಗಿದೆ ಅಂತಕ್ಕಂಥದ್ದು ಎಲ್ಲ ಚರ್ಚೆ ಆಗಿರತಕ್ಕಂಥ ಇರ್ತಾರೆ. ಅಂದರೆ ಇಷ್ಟೆಲ್ಲ ಆದರೂ ಸಹ ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ವರದಿನಲ್ಲೂ ಇದೆ 1.2 ಕೋಟಿವರೆಗೆ ಜಮಾ ಆಗಿರ್ತಕ್ಕಂಥದ್ದು, ಗಾಡಿ ತೆಗೆದುಕೊಂಡಿರ್ತಕ್ಕಂಥದ್ದು, ಒಡವೆ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ಲವೂ ಸಹ ವರದಿಯಾಗಿದ್ದರೂ ಸಹ ಈ ರೀತಿಯ ಏಕಾಏಕಿ ಇವ್ರನ್ನ ಮಂತ್ರಿ ಮಾಡಿದ್ದಕ್ಕೆ ಅವರೇ ಹೇಳಬೇಕು ಹೈಕಮಾಂಡ್ಗೆ ಎಷ್ಟು ಕೊಟ್ಟರು ಅಥವಾ ಸಿದ್ದರಾಮಯ್ಯನಿಗೆ ಹೆಂಗೆ ಬೆಳಕು ಮೇಲೆ ಮಾಡಿದ್ರು ಅಂತ ಹೇಳಿ. ಇದೆಲ್ಲ ಒಂದು ಕಡೆಗೆ. ಎರಡು ನನ್ನ ನೋಡಿ ಈಗ ಅಮಿತ್ ಶಾ ಎಷ್ಟು ಇಸ್ಕೊಂಡ್ರು, ಈಗ ಏನು ಅಂತ ಹೈಕಮಾಂಡ್ ಎಷ್ಟು ಇಸ್ಕೊಳ್ತು ಹೇಳಿ. ಆಯ್ತು, ಇಸ್ಕೊಂಡಿದ್ರೆ ನೀವು ತನಿಖೆ ಮಾಡಿಸ್ಬೇಕಾಗಿತ್ತು. ಯಾಕೆ ಮಾಡ್ತಿಲ್ಲ? ಯಾಕೆ ತನಿಖೆ ಮಾಡಿಸಿಲ್ಲ? ಈಗ ಬಿಜೆಪಿ ಇಸ್ಕೊಂಡಿದೆ ಅಂತ ಥ್ಯಾಂಕ್ ಯು. ಈಗ ಒಂದ್ ನಿಮಿಷ ಶ್ರೀಪಾದ್ ಒಂದ್ ನಿಮಿಷ ರೀ, ಯಾಕ್ರಿ ನೀವು ಯಾಕೆ ಇಷ್ಟ ಅಪಾಪಿತನ ತೋರಿಸ್ತೀರಾ? ಯಾರು ನಿಮ್ಗೆ ಮಾರ್ಸ್ಕೊಡೋದ ಕೇಳಿಸ್ಕೊಡ್ತಾರೆ. ಗಂಗಾ ಕಲ್ಯಾಣದಲ್ಲಿ ಎಷ್ಟು ಬಂತು ನಿಮ್ಗೆ ಹೈಕಮಾಂಡ್ಗೆ? ಅಮಿತ್ ಶಾ ಅವ್ರಿಗೆ ಎಷ್ಟು ಹೋಯ್ತು? ಡಿಸೆನ್ಸಿನೇ ಇಲ್ಲ, ಮೋದಿ ಅವ್ರಿಗೆ ಎಷ್ಟು ಹೋಯ್ತು? ಡಿಸೆನ್ಸಿನೇ ಇಲ್ಲ. ನೀವು ಈಗ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಏನ್ಬಿಟ್ಟು ಏನು ಆಫರ್ ಮಾಡಿದ್ದಾರೆ ಅದು ಯಾರು ಹೇಳಿದ್ದಾರೆ? ಯಾಕೆ ಕೊಡಬೇಕು? ನಾನು ಖಂಡಿತ ಡಾಕ್ಯುಮೆಂಟ್ ತೋರಿಸಿದ್ದೀರಾ ನೀವು? ಯಾಕೆ ಚರ್ಚೆ ಮಾಡಲಿಲ್ಲ? ಈಗ ರಘು ದೊಡ್ಡೇರಿ ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ. ಇದು ರಘು ದೊಡ್ಡೇರಿ ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ಪ್ಯಾನಲ್ ಡಿಸ್ಕಷನ್. ನೀವು ಮಾತಾಡಬೇಕಾಗಿರೋ ಒಂದು ಸಂದರ್ಭದಲ್ಲಿ ಒಂದೇ ಒಂದು ನಿಮಿಷದಲ್ಲೂ ಸಹ ನಾನು 1 ಸೆಕೆಂಡ್ ಸಹ ನಿಮ್ಗೆ ಡಿಸ್ಟರ್ಬ್ ಮಾಡಲಿಲ್ಲ. ಮರ್ಯಾದೆ ಕೊಟ್ಟೋದನ್ನ ಕಲ್ತ್ಕೊಳ್ಳಿ, ಬುಲ್ಡೋಸ್ ಮಾಡೋದನ್ನ ಬೇಡ ಆಯ್ತಾ? ನೀವು ಡೆಮಾಕ್ರಸಿ ಬರಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಓದ್ಕೊಂಬನ್ನಿ ಆಯ್ತಾ? ನಾವು ವಾದ ಸಂವಾದದಲ್ಲಿ ಬಿಲೀವ್ ಮಾಡೋಂಥವರು. ವಿಚಾರ ಏನು ಅಂತ ಹೇಳಿದ್ರೆ, ಇವರು ಹಿಂದೆ ಈಶ್ವರಪ್ಪನವ್ರ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಆಗ ಏಕಾಏಕಿ ಬಂದು ಈಶ್ವರಪ್ಪನವ್ರದ್ದು ಹೆಸರು ಬರೆದ್ಬಿಟ್ಟಿದ್ದಾರೆ. ಅದರಿಂದಾಗಿ ಅವರು ರಾಜೀನಾಮೆ ಕೊಡಬೇಕು ಅವ್ರು ಕೊಟ್ಟರು, ಆಯಿತು. ಈಗ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಎಲ್ಲೂ ಸಹ ಯಾವುದೇ ಉಲ್ಲೇಖ ಇಲ್ಲದೆ ಇದ್ರೂ ಸಹ ಆಯ್ತಪ್ಪ ಇವರು ಯಾವುದೋ ಒಂದು ಒತ್ತಡ ತಂದರು ಅಂತ ಹೇಳಿ ಆಯಿತು ರಾಜೀನಾಮೆ ಕೊಟ್ಟರು. ಈಗ ಈ ವ್ಯಕ್ತಿ ಮೇಲೆ ನೇರವಾಗಿ ಆಪಾದನೆ ಬಂದು ಅಂದಿನ ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ವ್ಯಕ್ತಿ ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಬರ್ತಾರೆ ಅಂದರೆ ಅಲ್ಲಿಗೆ ಏನು ಅರ್ಥ ಅಂತ ಅಂದ್ಬಿಟ್ಟು ಅವರೇ ಹೇಳಬೇಕು. ಅದರ ಅರ್ಥ ಜನಕ್ಕೂ ಸಹ ಅರ್ಥ ಆಗುತ್ತೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಪಾಪ ಇಲ್ಲದೇ ಇರತಕ್ಕಂತಹ ಎಲ್ಲ ಆಪಾದನೆಗಳನ್ನು ಮಾಡ್ತಾರೆ. ಈಗ 40% ಆಪಾದನೆಯನ್ನು ಮಾಡಿದ್ರು ಕಾಂಗ್ರೆಸ್ನವರು. ಆ 40% ಆಪಾದನೆ ಇಲ್ಲ ಅಂತೇಳಿ ಇವ್ರದೇ ಸರ್ಕಾರದ ಒಂದು ವರದಿ ಕೊಡ್ತು. ಇವಾಗ ಏನು ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ನಾವು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಓಪನ್ ಪಬ್ಲಿಕ್ಕಲ್ಲಿ ಹೇಳಿದ್ರು, ಆಯ್ತಾ? ಇದು ಸಾಮಾನ್ಯ ಜನ ನೋಡ್ಕೊಳ್ಳಿ. ಕಾಂಗ್ರೆಸ್ನ ಯೋಗ್ಯತೆ, ಸುಳ್ಳು, ಭ್ರಷ್ಟಾಚಾರ, ಅನೈತಿಕತೆ ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಓಕೆ, ಇಟ್ನಾಳ್ ಅವರು, ಬಹುಶಃ ಈಗ ಕಾಂಗ್ರೆಸ್ನ ನಡೆ ಈ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಮತ್ತು ಈವರೆಗೂ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ರೀತಿ ಗುಮಾನಿ ಹುಟ್ಟಿಸೋದಕ್ಕೆ ಕಾರಣ ಆಗ್ತಾ ಇದೆಯಲ್ಲ. ಗುಮಾನಿ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇರೋದು ಸಾರ್ವಜನಿಕರ ಹಲವು ರೀತಿಯ ಅನುಮಾನಗಳು ಮೂಡ್ತಾ ಇರೋದು. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಈಗ ಮೊನ್ನೆ ಕೂಡ ಚರ್ಚೆಯಲ್ಲಿ ಹೇಳಿದ್ದೆ ನಾನು, ಇಲ್ಲಿ ಸದನ ನ್ಯಾಯಾಲಯ ಅಲ್ಲ, ನ್ಯಾಯಾಲಯದ ಮುಂದೆ ಮಾತಾಡ್ತಾರೆ ನಾವು ಪುರಾವೆ ಕೊಡಿ, ಸಾಕ್ಷಿ ಕೊಡಿ, ತೀರ್ಪು ಕೊಡೋಣ ಅಲ್ಲ. ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಯಾವುದೇ ಒಂದು ಚೆಕ್ಕನ್ನು ಸೈನ್ ಮಾಡೋದಿಲ್ಲ. ಹಾಗಿರುವಾಗ ಇದು ನಾಯಕತ್ವ ಮತ್ತು ಅಕೌಂಟಬಿಲಿಟಿ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳಿದ್ದು ಅದೊಂದು ಅಕೌಂಟಬಿಲಿಟಿ ವಿಚಾರದಲ್ಲೇ. ಮತ್ತು ಹಿಂದೆ ಇದೇ ನಾಗೇಂದ್ರ ರಾಜೀನಾಮೆ ಕೊಟ್ಟದ್ದು ಅಕೌಂಟಬಿಲಿಟಿ, ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಒಬ್ಬ ನಾಯಕನ ಆ ಒಂದು ಇಲಾಖೆ ನಾಯಕತ್ವ ವಹಿಸಿರ್ತಾರೆ ನಾಗೇಂದ್ರ. ಆ ಸಂಬಂಧಪಟ್ಟ ಇಲಾಖೆ ನಾಯಕತ್ವ ವಹಿಸಿದಾಗ ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂದರೆ ಮತ್ತೆ ಯಾಕಿದ್ದೀರಾ ಇಲ್ಲಿ ಬಿಟ್ಬಿಡಿ. ನಿಮ್ಮ ಇಲಾಖೆ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ, ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ಬಿಟ್ಟು ಬಿಡಬೇಕು. ಒಂದು ನೀವು ಅಸಮರ್ಥರಾಗಿರ್ತೀರಿ, ಇಲ್ಲ ನೀವು ಆಕ್ಟಿವ್ ಆಗಿ ಭ್ರಷ್ಟಾಚಾರ ಭಾಗವಹಿಸಿರ್ತೀರಿ. ಅಲ್ಲಿ ಚನ್ನಬಸಯ್ಯ ಅವ್ರು ಏನು ಮಾಡಿದ್ರು, ಅವರು ಚಂದ್ರಶೇಖರ್ ಏನಂತ ಬರೆದ್ರು, ಮಂತ್ರಿಗಳ ಆದೇಶದ ಮೇರೆಗೆ ನಾನು ಇದೆಲ್ಲ ಮಾಡಿದ್ದೇನೆ. ಅದರ ಅರ್ಥ ಏನು? ಅದು ಸುಯಿಸೈಡ್ ನೋಟ್ ಅಂದರೆ ಇಟ್ ಇಸ್ ಡೈಯಿಂಗ್ ಸ್ಟೇಟ್ಮೆಂಟ್. ಅದಕ್ಕೆ ಭಾಳ ಗಂಭೀರವಾದ ಇದಿದೆ. ಆಮೇಲೆ SIT ಕೋರ್ಟ್ ಅಲ್ಲ, ಮತ್ತು ಎಂಥದ್ದು ಅಲ್ಲ, SIT ತೀರ್ಪು ಕೊಟ್ಟಾಗಿದೆ ಅಲ್ಲ, ಇದು ಅಂತಾರಾಜ್ಯ ವಿಚಾರ ಆಗಿರೋದ್ರಿಂದ CBI ED ಇಸ್ ವೆರಿ ಇಂಪಾರ್ಟೆಂಟ್. ಆ CBI ಮೇಲೆ ED ಮೇಲೆ ಅನೇಕ ವಿಶ್ವಾಸಾರ್ಹತೆ ಪ್ರಶ್ನೆಗಳಿದ್ರೂ ಕೂಡ ಅಂತಾರಾಜ್ಯ ಕೇಸುಗಳನ್ನ ಹಾಗೆ ಹ್ಯಾಂಡಲ್ ಮಾಡಬೇಕಾಗ್ತದೆ ನಾವು. ಒಂದು ಆಮೇಲೆ ಇದು ಮೆರಿಟ್ ಆಫ್ ದ ಕೇಸ್, ನಾಗೇಂದ್ರ ಅವರಲ್ಲಿ ಇರಬಾರ್ದು ಅನ್ನೋದಕ್ಕೆ ಒಂದು ವಿಚಾರ. ಆದರೆ ಇನ್ನೊಂದು ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ನಾಗೇಂದ್ರ ಅವರು ರಾಜೀನಾಮೆ ಬೇಕಾಗಿತ್ತು. ಸಂಪುಟ ಪುನರ್ರಚನೆ ಆದಮೇಲೆ ಅನೇಕ ಹಿರಿಯರಲ್ಲಿ ಅಸಮಾಧಾನಗೊಂಡಿದ್ದರು ಮತ್ತು ಅನೇಕರನ್ನು ಮತ್ತೆ ರಾಜೀನಾಮೆ ಪಡೆದು ಹಿರಿಯರನ್ನು, ಕೃಷ್ಣ ಪತ್ರದವರನ್ನು, ದಿನೇಶ್ ಗುಂಡೂರಾವ್ ಅಕಾಮಿಡೇಟ್ ಮಾಡಬೇಕಿದೆ. ಈಗ ಅಕಾಮಿಡೇಟ್ ಮಾಡಬೇಕಿದೆ. ಹೀಗಾಗಿ ಅವ್ರಿಗೆ ಬೇಕಿತ್ತು ಕೂಡ
ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಈ ಒಂದು ಬೇಡಿಕೆ ನಾಗೇಂದ್ರ ರಾಜೀನಾಮೆ ತಗೊಳ್ಳಿ ಅನ್ನೋ ಬೇಡಿಕೆ ಇತ್ತು. ಬಹುಶಃ ಹಾಗಿರುವಾಗ ನಾನು ಮುಗಿಸ್ತೇನೆ ಈ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಅಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಚಿವರನ್ನ ರಕ್ಷಣೆ ಮಾಡುವಂತ ಕೆಲಸ ಕಾಂಗ್ರೆಸ್ನವರು ಏನಾದ್ರು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತದೆ. ಅಧಿಕಾರಿಗಳು ಬಲಿಪಶು ಆಗೇ ಆಗ್ತಾರೆ. ಯಾವಾಗ್ಲೂ ಕೂಡ ಕಾಂಗ್ರೆಸ್ ಅಲ್ಲ ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳು ಬಲಿಪಶು ಆಗ್ತಾರೆ. ಎಲ್ಲ ಮೀರಿದ ಮೇಲೆ ಮಾಧ್ಯಮಗಳು ಬ್ಲೇಮ್ ಮಾಡ್ತಾರೆ. ಇಷ್ಟೇ ಕೊನೆಗಿರೋದು. ಆದ್ರೆ ಅಧಿಕಾರಿಗಳು ಬಲಿಪಶು ಆದ ಅಷ್ಟಕ್ಕೆ ನಾವು ಬಿಡೋದಿಲ್ಲ. ಅದು ಪತ್ರಕರ್ತನಾಗಿ ಆಗ್ಲಿ ಅಥವಾ ಒಂದು ವಿರೋಧ ಪಕ್ಷವೇ ಆಗ್ಲಿ ಒಂದು ನೈತಿಕ ಜವಾಬ್ದಾರಿಯನ್ನು ಕೇಳಬೇಕು. ಕರ್ನಾಟಕ ಜನತೆಗೆ ಹೇಳ್ಬೇಕು. ನೀವು ಬಿಜೆಪಿ ಭ್ರಷ್ಟರಾಗಿದ್ದಾರೆ, ನಾವು ಭ್ರಷ್ಟ ಅಂತ ಹೇಳಕ್ ಆಗೋದಿಲ್ಲ. ನೀವು ಬಿಜೆಪಿ ಹೇಳಿ ಆ ಮಾತನ್ನ ಬಿಜೆಪಿ ಹೇಳಿ, ಕರ್ನಾಟಕ ಜನತೆಗಲ್ಲ. ಕರ್ನಾಟಕ ಜನತೆಗೆ ನೀವು ನಿಮ್ಮ ನೈತಿಕತೆ ತೋರಿಸಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ 2 ಸನ್ನಿವೇಶ ನೋಡಿ. ಈಗ ಮೊದಲನೇ ಸನ್ನಿವೇಶ ಕಾಂಗ್ರೆಸ್ನ ಒಳಗಡೆನೆ ಈ ತರದ ಒಂದು ಭಿನ್ನಾಭಿಪ್ರಾಯ ಮತ್ತು ರಾಜೀನಾಮೆ ಕೂಗು ಕೇಳಿ ಬರ್ತಾ ಇದೆ. ನಾನು ಮುಗಿಸೋದು ದೊಡ್ಡ ಇಲ್ಲ, ನಾನು ಮುಗಿಸ್ತೇನಲ್ಲ, ನೀವು ಆಮೇಲೆ ಇಲ್ಲ ಅಂತ ಹೇಳಿ. ಓಕೆ, ಹೀಗಿರುವಾಗ ಈಗ ಏನು ಮಾಡಿದ್ರು ಇವರು? ಈಗ ಸದನದಲ್ಲಿ ಚರ್ಚೆ ಆದರೆ ಸದನ ಆರಂಭ ಆಗುವ ಮುಂಚೆನೆ ಕೆಲವೇ ದಿನಗಳ ಮುಂಚೆ ಖಾತೆ ಹಂಚಿಕೆ ಆಗಿದೆ ಮಂತ್ರಿಗಳಿಗೆ. ನಾನು ಮುಗಿಸ್ತೇನೆ. ಈಗ ಚರ್ಚೆ ಚರ್ಚೆ ಆಗಿದ್ರೆ ಸರ್ಕಾರ ಬಹಳ ಇಕ್ಕಟ್ಟು ಸಿಕ್ಕಾಳ್ಕೊಳ್ತಿತ್ತು. ಯಾಕಂದ್ರೆ ಅನೇಕ ಜನ ಮಂತ್ರಿಗಳಿಗೆ ಇಲಾಖೆ ಬಗ್ಗೆ ಮಾಹಿತಿನೇ ಇಲ್ಲ. KPS ದೊಡ್ಡ ಅನಾಹುತ ನಡೆದೋಗಿದೆ. ಇಲ್ಲಿ ಬರೀ ಸ್ಕ್ಯಾಮ್ ಅಲ್ಲ, ಅದು ಅನಾಹುತ. ಅದು ಆ ರೀತಿ ಅನಾಹುತ ನಡೆದೋಗಿದೆ. ಹನೂರು ಗೋಲಿಬಾರ್, ಅರೆ ಹನೂರು ಗೋಲಿಬಾರ್ ದೊಡ್ಡರೆ, ಹನೂರು ಗೋಲಿಬಾರ್ ವಿಚಾರ ಆಗ್ಲಿ ಅಥವಾ ನೈಸು ಬಿಡದಿ, ಅದು ಏನೇ ಚರ್ಚೆಗಳಾಗ್ಲಿ, ಬರಗಾಲ, ಈ ಇತ್ಯಾದಿ ಚರ್ಚೆಗಳು ಬಂದ್ರೆ ಸರ್ಕಾರಕ್ಕೆ 4 ದಿಕ್ಕುಗಳಿಂದ ಬಂಬಾರ್ಡ್ಮೆಂಟ್ ಆಗಿರೋದು. ಆ ಚರ್ಚೆ ಸರ್ಕಾರಕ್ಕೂ ಬೇಕಿರ್ಲಿಲ್ಲ. ಸರ್ಕಾರಕ್ಕೂ ರಾಜೀನಾಮೆ ಬೇಕಿತ್ತು, ಸರ್ಕಾರಕ್ಕೂ ಚರ್ಚೆ ಬೇಕಾಗಿರ್ಲಿಲ್ಲ. ರಾಜೀನಾಮೆ ಕೊಡುವ ಒತ್ತಡವನ್ನ ಒಂದು ವೇದಿಕೆಯನ್ನ ಬಿಜೆಪಿ ಸೃಷ್ಟಿ ಮಾಡಿತ್ತು. ಚರ್ಚೆ ಆಗದೇ ಇರೋ ತರ ಬಿಜೆಪಿ ನೋಡ್ಕೊಳ್ತು. ಅದೇ ವಿರೋಧ ಪಕ್ಷದಲ್ಲಿ JDSಗೆ ಚರ್ಚೆ ಬೇಕಿತ್ತು, ಬಿಜೆಪಿಗೆ ಬೇಕಿರಲಿಲ್ಲ. ಹೀಗಿರುವಾಗ ಈ ಇಡೀ ಒಂದು ವಾಶ್ಔಟ್ ಆಯ್ತಲ್ಲ ಒಂದು ಸೆಷನ್. ಈಗ ಈ ಸೆಷನ್ ಏನೆಲ್ಲ ಚರ್ಚೆ ಆಗಬೇಕಿತ್ತು. ರಾಜೀನಾಮೆ ಅಂತ ಕೊಡ್ತಾರೆ. ಇವತ್ತು ಅವರೇ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ, ಅವರೇ ಇಂಗಿತ ವ್ಯಕ್ತಪಡಿಸ್ತಿದ್ದಾರೆ. ಇಂದೆಲ್ಲ ರಾಜೀನಾಮೆ ಆಗೇ ಆಗ್ತದೆ. ಬಟ್ ವಾಟ್ ವಿ ಮಿಸ್ಡ್ is a valuable discussion on very important issues facing the state. ನಾಗೇಂದ್ರ ನಾಗೇಂದ್ರ ಅವರು ಮಾತಾಡ್ತಾರೆ. ಈಗ ಪಾದಯಾತ್ರೆ ವಿಚಾರದಲ್ಲೂ ಈಗ ನಿಮ್ಮ ಈ ಸಂದರ್ಭದಲ್ಲಿ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ನಾಗೇಂದ್ರ ಅವರೇ, ಮೈತ್ರಿ ವಿಚಾರದಲ್ಲಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪಾದಯಾತ್ರೆ ವಿಚಾರಕ್ಕೆ ಬರೋಣ. ಯಾವಾಗ ಬಿಜೆಪಿಯವರು ಪಾದಯಾತ್ರೆ ಮಾಡೋಣ ಅನ್ನುವಂತಹ ವಿಚಾರವನ್ನ JDSನ ಜೊತೆಗೂಡಿ ವಿಚಾರವನ್ನ ಮುಂದಿಟ್ಟಾಗ JDSನವರು ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತ ನಾವು ಕೇಳ್ಪಟ್ವಿ. ಯಾಕಂದ್ರೆ ಕರೆಮ್ ಅವರ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರ ಇತ್ತು. ಆದರೆ ಕರೆಮ್ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರಂತೆ. ಕಾರಣ, ನಮ್ಮ ಕ್ಷೇತ್ರದಿಂದ ಈ ಪಾದಯಾತ್ರೆ ಆರಂಭ ಆದರೆ ನಮ್ಮ ಕ್ಷೇತ್ರದಲ್ಲಿ ST ವೋಟರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ, ಸಮುದಾಯಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತೆ, ಹಿಂಗಾಗಿ ಇದು ಬೇಡ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಅಂತ ಕೇಳ್ಪಟ್ವಿ. ಹಾಗಿದ್ರೆ ನಿಮ್ಮಲ್ಲಿಯೂ ಇನ್ನೂ ಕೂಡ ಗೊಂದಲ ಇದೆ ಹೋರಾಟದ ವಿಚಾರವಾಗಿ. ಸೊ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಹೋರಾಟದಲ್ಲಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳ್ತಾರ ವಿಚಾರದಲ್ಲಿ ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರೋಂಥ ನಾಗೇಂದ್ರನ್ನ ಇಲ್ಲಿ ಯಾವುದೇ ಜನ ಆಗಲಿ, ನಾಡಿನ ಜನ ಆಗಲಿ, ಕನ್ನಡಿಗ 7 ಕೋಟಿ ಜನ ಆಗಲಿ, JDS ಆಗಲಿ, BJP ಆಗಲಿ ಯಾವುದೇ ರೀತಿಯಾಗಿ ಅವ್ರು ಪ್ರಾಣ ನಿಂತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಇವತ್ತು ರಾಜ್ಯದಲ್ಲಿ ಯಥಾ ಪ್ರಜಾ ಯಥಾ ಪ್ರಜೆ, ಯಥಾ ರಾಜ ಯಥಾ ಪ್ರಜಾ ಆಗಿದೆ. ಬೇವಿನ ಬೀಜವನ್ನು ಬಿತ್ತಿ, ಬೆಲ್ಲದ ಕಟ್ಟೆಯನ್ನು ಕಟ್ಟಿ, ಆಕಲ ಹಾಲನ್ನು ಎರೆದು, ತುಪ್ಪ ಮತ್ತು ಜೇನನ್ನು ಎರೆದರೆ ಕಹಿ ಕೊಡದೆ ಸಿಹಿ ಕೊಡುವುದೇ ಸರ್ವಜ್ಞ ಅನ್ನೋದು ಇವತ್ತು ದೊಡ್ಡೇರಿಯವರು ಗೌರವ ಕುತ್ಕೊಬೇಕು. ನೀವು ವಕ್ತಾರರು, ಸಭ್ಯಸ್ಥರು ತುಂಬ ಚೆನ್ನಾಗಿ ಮಾತಾಡ್ತೀರಿ, ನಮ್ಗೆ ಅವಕಾಶ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀವಿ. ಡಿಸ್ಟರ್ಬ್ ಮಾಡಬೇಡಿ, ಯಾಕಂದ್ರೆ ನಿಮ್ಮಂಗೆ ನಮಗೂ ಗೊತ್ತಿದೆ, ನಾವು ನಿಮ್ಮಷ್ಟೇ. ಸೊ ಹಾಗಾಗಿ ಇವತ್ತು ನಾಗೇಂದ್ರ ಅವ್ರ ವಿಚಾರದಲ್ಲಿ 2013ರಲ್ಲಿ ಬೆಂಗಳೂರಿಂದ ಬಳ್ಳಾರಿ ಗಂಟ ದೊಡ್ಡ ಒಂದು ಮಹಾಪಾದಯಾತ್ರೆ ಮಾಡಿತ್ತು. ಯಾವ ವಿಚಾರಕ್ಕಂದ್ರೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಹೋರಾಟ ಮಾಡಿತ್ತು. ಆ ರಿಪೋರ್ಟ್ ಹೋರಾಟ ಮಾಡಿ ತಂದಂಥವ್ರನ್ನ ಇವತ್ತು ನಾಗೇಂದ್ರ ಕರ್ಕೊಂಬಂದು ಇವತ್ತು ಟಿಕೆಟ್ ಕೊಟ್ಟು MLA ಮಾಡಿದ್ರಿ. ವಾಲ್ಮೀಕಿ ಒಂದು ಇದರಲ್ಲಿ ಹಗರಣದಲ್ಲಿ ಆನ್ ದ ಫ್ಲೋರ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಕೊಂತಾರೆ 187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗೋಗಿದೆ ಅಂತ ಒಪ್ಕೊಂಡಾಗ ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ಟು
ಇವತ್ತು ಏನಾಗ್ತಾ ಇದೆ, ಅಲ್ಪಜ್ಞಾನದ ಮುಖ್ಯಮಂತ್ರಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ನಲುಗೋಗ್ತಾ ಇದೆ. ಮಾತನ್ನು ವಾಪಸ್ ತೆಗೆದುಕೊಳ್ಳಿ. ಇವತ್ತು ಅಧಿಕಾರಿಗಳು, ದಂಡಪಿಂಡ ಅಧಿಕಾರಿಗಳಿಗೂ ಕೂಡ ಗೊತ್ತು, ಒಬ್ಬ ಭ್ರಷ್ಟ ನೀಚ ಕದಿಮ ಕಳ್ಳ ಅಧಿಕಾರದಲ್ಲಿ ಇದ್ದಾಗ ಅವನ ಸಚಿವ ಸ್ಥಾನ ಮಾಡಿದಾಗ ನಾವು ದಯವಿಟ್ಟು ರಾಜ್ಯದ ಭಾಷೆ ಕನ್ನಡಿಗೆ, ಮೇಲೆ ಇಡ್ತಾ ಇರ್ಲಿ. ರಾಜ್ಯದ ಕನ್ನಡಿಗರಿಗೆ ದಯವಿಟ್ಟು ನಾಗೇಂದ್ರ ನಾವು ಅವರೇ, ಏನು ಉತ್ತರ ಭಾಷೆ ಕೊಡ್ಬೋದು? ಮೇಲೆ ಇಡ್ತಾ ಇರ್ಲಿ. ಇವತ್ತು ಇಡೀ ದೇಶದಲ್ಲಿ ನಾನು ಹೇಳೋದಲ್ಲ ಇದು, ಇಡೀ ದೇಶದಲ್ಲಿ ಹೇಳ್ತಾರ ಮಾತ್ರೆ, ಜನ ಹೇಳ್ತಾರ ಮಾತಿದ್ದು, ಸರಿನಾ? ನಾನು ಹೇಳ್ತಾರದಲ್ಲ, ಜನ ಹೇಳ್ತಾರ ಮಾತಿದ್ದು, ಭಾಷೆ ನಿಮ್ಮನ್ನ ಇಡ್ತಾ ಇರ್ಲಿ. ಜನ ಹೇಳ್ತಾರ ಮಾತಿದ್ದು, ನಿಮ್ಮ ನಾನು ಪಕ್ಷದ ಹೇಳ್ತಾರದಲ್ಲ. ಸಭ್ಯತೆನೇ ಇದು ಇವತ್ತು ಅಂತ ಮಾತಾಡಿ, ಪರವಾಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಮೇಲೆ ಪಕ್ಷದ ದೇಶದಲ್ಲಿ ಸಭ್ಯತೆನೇ ಇದು ಅಂತ 19 ಮಾತಾಡಿ, ನಮ್ಮ ಕ್ರಿಮಿನಲ್ ಕೇಸ್ ಇದೆ. ದೇಶದಲ್ಲಿ. ಇಡೀ ಭಾರತ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲಿದ್ದಾರೆ. ನಿಮ್ಮ ಇವತ್ತು ಪಕ್ಷದ ಅಂತ ಒಂದು ಸಂಸ್ಕೃತಿನೇ ಕ್ಯಾಬಿನೆಟ್ ಅಲ್ಲಿ ಅದು ಮಾತಾಡಿ. ನಾವು ಯಾವ ಸಚಿವರನ್ನ ತಗೊಂಡ್ಬರ್ಬೋದು ಇಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವತ್ತು ನಾಗೇಂದ್ರ ಅವರು ಕೊಡ್ತಾರೆ ಅಂತ ಇಲಾಖೆ ಯಾವುದು? ಸಾಂಸ್ಥಿಕ ಇಲಾಖೆ. ಸಾಂಸ್ಥಿಕ ಇಲಾಖೆಯಲ್ಲಿ ಬರುವಂತ ಕಾರ್ಯವೈಖರಿಗಳೇನು? ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ಸಾಂಕೇತಿಕ, ಅದರಲ್ಲಿ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಇರುವಂತವು ದೊಡ್ಡ ದೊಡ್ಡ ಕಂಪ್ನಿಗಳ ಒಂದು ಹೆಚ್ಚಿನ ವ್ಯವಹಾರ ಮಾಡುವಂತ ಒಂದು ಖಾತೆ ಇವ್ರು ಕೊಡ್ತಾ ಇದ್ದಾರಲ್ಲ. ಯಾಕಂದ್ರೆ 87 ಕೋಟಿ ಇವತ್ತು ಭ್ರಷ್ಟಾಚಾರ ಮಾಡಿ ಇವತ್ತು ಸೂಟ್ ಕೇಸ್ಗಳು ಏನು 18 ಖಾತೆಗಳಿಗೆ 18 ಖಾತೆಯಿಂದ 600 ಖಾತೆಗಳು ಹೋದಲ್ಲ, ಆ ವಿಚಾರ ಚೆನ್ನಾಗಿ ಇವರು ನಿಭಾಯಿಸ್ತಾರೆ ಅಂತೇಳಿ ಇಷ್ಟೊಂದು ಪರ ವಹಿಸ್ತಾ ಇದ್ದಾರಲ್ಲ. ನಮಗೆಲ್ಲ ಒಂದ್ ಕಡೆ ಸಂಶಯ ಮೂಡ್ತಾ ಇದೆ. ಇವತ್ತು ಕ್ರಿಮಿನಲ್ ಕೇಸಸ್ ಇರುವಂತ ರಾಜ್ಯದ ಮುಖ್ಯಮಂತ್ರಿ ಇವ್ರನ್ನ ಯಾಕೆ ಇಷ್ಟೊಂದು ಓಲೈಸ್ಬೇಕು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಟ್ರಸ್ಟ್ ಅಂಡ್ ಟ್ರಯಲ್ ಅಲ್ಲಿ ಇಟ್ಟಿದಾರ ಅಂದ್ರೆ ಇವಾಗ ರಾಘೇಂದ್ರ ಕಾಪಾಡ್ಕೊಂಡ್ಬಿಟ್ರೆ ಯಾರು ನನ್ನ ಬಗ್ಗೆ ಚಕಾರ ಆಯ್ತಲ್ಲ, ಇವತ್ತು ಕ್ರಿಮಿನಲ್ ಕೇಸ್ಗಳಿದೆ ನನ್ನ ಮೇಲೆ, ಇವತ್ತು ಭಾರತ ದೇಶದಲ್ಲೇ 3ನೇ ಪ್ಲೇಸ್ ಅಲ್ಲಿ ಇದ್ದೀನಿ ಕ್ರಿಮಿನಲ್ ಕೇಸಲ್ಲಿ ಅನ್ನೋದೆಲ್ಲ ಮನಗೊಂಡ್ಕೊಂಡು ಇವತ್ತು ನಾಗೇಂದ್ರ ಕ್ಯಾಬಿನೆಟ್ ತಂದ್ಕೊಂಡು ಇವತ್ತು ನಾಗೇಂದ್ರ ಮೇಲೆ ಒಂದು ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರ. ಇವತ್ತು ನಮಗೆ ಬೇಕಾಗಿರೋದು ಸದನದಲ್ಲಿ, ನಮಗೆ ಬೇಕಾಗಿರೋದು ವರ್ಷದಲ್ಲಿ 3 ಸತಿ ಸದನ ನಡೆಯುತ್ತೆ. ಒಂದು ಬಜೆಟ್ ಸದನ, 2ನೇದು ಚಳಿಗಾಲ ಸದನ, 3ನೇದು ಮಳೆಗಾಲ ಸದನ ಇದೆ. ಇವತ್ತು ಸಮಗ್ರ ಕರ್ನಾಟಕಕ್ಕೆ ಇವ್ರ ಉತ್ತರ ಏನು? 3 ವರ್ಷದಲ್ಲಿ ಬರೇ ಒಂದು ಕುರ್ಚಿ ಹೋರಾಟ ನಾವು ರಾಜ್ಯದಲ್ಲಿ ನೋಡಿದ್ವಿ ಹೊರತು ಯಾವುದೇ ಒಂದು ಅಭಿವೃದ್ಧಿ ನೋಡಿಲ್ಲ. 34 ಸಚಿವರ ಇಲಾಖೆಯಲ್ಲಿ ಒಂದೇ ಒಂದು ಸಾಕ್ಷಿ ಗುಡ್ಡಿಗಳಿಲ್ಲ. ಇವತ್ತು ಯುಟಿಕಾದವ್ರು ಹೇಳ್ತಾರೆ ಸದನದಲ್ಲಿ, ಅವು ವಿರೋಧ ಪಕ್ಷದಿಂದ, ನಾವು NDA ಪಕ್ಷದಿಂದ ವಿರೋಧ ಸ್ಥಾನದಲ್ಲಿ ಕೂತ್ಕೊಂಡು 250 ಪ್ರಶ್ನೆಗಳು ಕೇಳಿದ್ರೆ 4 ಬಾರಿಂದ 5 ಬಾರಿ ಏನು ಯುಟಿಕಾದವ್ರು ಅವ್ರಿಗೆ ಸಲಹೆ ಕೊಡ್ತಾರೆ, ವಿರೋಧ ಪಕ್ಷದವರು ಪ್ರಶ್ನೆ ಕೇಳ್ತಾ ಇದ್ದಾರೆ 250 ಉತ್ತರ ಕೊಡಿ ಅಂದಾಗ ಎಲ್ಲಾ ಸಚಿವರು ಆಬ್ಸೆಂಟ್ ಆಗ್ತಾರೆ, ಪಲಾಯನ ಮಾಡ್ತಾರೆ. ಅದನ್ನ ಕಂಡಂತ ಯುಟಿಕಾದವರು ತಮ್ಮ ಸದನನೇ ಬಿಟ್ಟು ಚೇರ್ಬಿಟ್ಟು ಆಚೆ ಬರ್ತಾರೆ. ನಮಗೆ ಶೇಮ್ ಆಗ್ತಾ ಇದೆ ಅಂತಾರೆ. ಇವತ್ತವರೆಗೂ ಇವರ ಸಾಧನ ಸಮಾವೇಶಗಳು ನೋಡಿದ್ವಿ. ಇವತ್ತು ನೋಡಿ ಇನ್ನೊಂದು ಹೊಸ ಬೆಳವಣಿಗೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂದರೆ, ಇವತ್ತು ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ತೋರಿಸ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ ಬಣ್ಣ ತೋರಿಸ್ತಾ ಇದ್ದಾರೆ, ವಲಸೆ ಕಾಂಗ್ರೆಸ್ ಅವರು ಬಣ್ಣ ತೋರಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆರೋಪ ಏನಂತಂದ್ರೆ, ಅಶೋಕ್ ಬರ್ತೀನಿ ಒಂದೇ ನಿಮಿಷ. ನೇರವಾಗಿ ವಿಪಕ್ಷಗಳ ಆರೋಪ ಏನಂತಂದ್ರೆ, ಈ ವಾಲ್ಮೀಕಿ ನಿಗಮದ ಹಣವನ್ನ ಎಲ್ಲರೂ ಸೇರಿ ಶಾಮೀಲಾಗಿ ದುಡ್ಡು ಹೊಡೆದಿದ್ದಾರೆ. ನೀವೇನಾದ್ರೂ ನನಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಎಲ್ಲವನ್ನು ಆಚೆ ಹಾಕ್ತೀನಿ ಅಂತ ನಾಗೇಂದ್ರ ಬ್ಲಾಕ್ ಮೇಲ್ ಮಾಡಿದಕ್ಕೆ ಮತ್ತೆ ಅವರನ್ನ ಮಂತ್ರಿ ಮಾಡಿದ್ದಾರೆ ಅನ್ನೋ ನೇರ ಆರೋಪವನ್ನು ಮಾಡ್ತಿದ್ದಾರೆ ರಘು ಅವರೇ. ಅಲ್ಲ, ಕುಣಿಲಾರ್ದು ನೆಲ ಡೊಂಕು ಅಂತ ಹೇಳಿ ಈ ರೀತಿ ಮಾತುಗಳು ಆಡೋದು ಸಹಜ. ಈಗ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ನಾಗೇಂದ್ರ ವಿಚಾರ ಹೇಳ್ರಿ. ಅಲ್ಲ, ಅದಕ್ಕೆ ಬರ್ತೀನಿ. ನಾಗೇಂದ್ರ ಅವರು 2024 ರೆಸಿಗ್ನೇಷನ್ ಅನ್ನ ಕೊಟ್ಟರು. ಅದಾದ ನಂತರ ಅದೇ ವರ್ಷ ಆಗಸ್ಟ್ ನಲ್ಲಿ SIT ಕ್ಲೀನ್ ಚಿಟ್ ಕೊಡ್ತು. ಪ್ಲೀಸ್ ವೈಟ್ ಸುಮಾರು 2 ವರ್ಷ ಆಯ್ತು. 2 ವರ್ಷ ಮುಗಿದ್ರು ಕೂಡ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸ್ವಾಮಿ. 2 ವರ್ಷ ಆಗಿದೆ. 2 ವರ್ಷದಲ್ಲಿ CBI, ED, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಪ್ಲೀಸ್ ಹೇಳಿ. ಅಮಿತ್ ಶಾ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಸ್ವಾಮಿ, ಆಯ್ತು ಉತ್ತರ ಕೊಡ್ತೀನಿ ರೀ. ನಾನು ಉತ್ತರ ಕೊಡಕ್ಕೆ ಇರೋದು, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ 2 ವರ್ಷ ಆದ್ರೂ ಯಾಕೆ ಇವ್ರನ್ನ ಒಳಗಡೆ ಹಾಕಿಲ್ಲ? ಆ ತರ ಏನಾದ್ರೂ ಉದ್ದೇಶ ಒಳಗಡೆ ಹಾಕ್ಬೇಕಾಗಿತ್ತು ಅಥವಾ ಅವ್ರು ತಪ್ಪಿದ್ರೆ ಒಳಗಡೆ ಹಾಕ್ಬೇಕಾಗಿತ್ತು. ಯಾಕೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲಿವರೆಗೂ ಒಳಗಡೆ ಹಾಕಿಲ್ಲ ಅಂದ್ರೆ ಅಂತ ಅರ್ಥ ಅವರ ಆರೋಪದಲ್ಲಿ ಉರುಳಿಲ್ಲ ಅಂತ ಅರ್ಥ. ಆ ತರ ಇದ್ದಿದ್ರೆ 2 ವರ್ಷ ಹಾಕಿಟ್ಕೊಂತ ಇದ್ರು. ಖಂಡಿತ ಅದರಲ್ಲಿ ತಪ್ಪಿದೆ ಮಾರು ಹೇಳಿಕೆನಲ್ಲಿ ಅಂತ ಈ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು. ಬಿಜೆಪಿ ಸ್ವಾಮಿ ಎಲ್ಲ ನೋಡಿ, ಆರೋಪದವ್ರನ್ನೇ ಒಳಗಡೆ ಹಾಕ್ಬೇಕು ಅಂತಂದ್ರೆ, ತೆಗಿಬೇಕು ಅಂತಂದ್ರೆ ಬಿಜೆಪಿ ನಾಯಕರ 126 ಜನಕ್ಕೆ ಹೆಚ್ಚಿಗೆ ಮೇಲೆ ಕಂಪ್ಲೇಂಟ್ ಇದೆ, ಏನೋ ರಿಪೋರ್ಟ್ ಇದೆ. CBI, ED, IT ರೇಡ್ ಆಗಿರ್ತಕ್ಕಂಥ ಎಷ್ಟೋ ಜನ ಬಿಜೆಪಿ ನಾಯಕರು ಬೇರೆ ಬೇರೆ ಪಕ್ಷದ ನಾಯಕರನ್ನ ಒಳಗಡೆ ಸೇರಿಸಿಕೊಂಡು ಅಧಿಕಾರ ಮಾಡ್ತಾ ಇದ್ದಾರೆ. ಅವರನ್ನ ಫಸ್ಟ್ ಒಳಗಡೆ ಹಾಕ್ಸಿ, ನೀವು ಒಳಗಡೆ ಹಾಕ್ಸಿ. ನಾವು ಕೆಲಸ ಮಾಡ್ತೇವೆ. ನಾಗೇಂದ್ರ ಅವರನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾಗೇಂದ್ರ ಅವರು ನಿಮ್ದೇ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇಂದ ಕೊಡಿ ರಿಪೋರ್ಟ್ ಅನ್ನ, ಕೊಡಿ ಡಾಕ್ಯುಮೆಂಟ್ ಅನ್ನ. ಆರೋಪ ಕೊಡಿ ಡಾಕ್ಯುಮೆಂಟ್ ತನಿಖಾ ಸಂಸ್ಥೆಗಳನ್ನ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ನೀವು ಅಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬೋದು, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬಾರ್ದಾ?
ಸೊ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ನೀವು ಕೌಂಟರ್ ಕೊಡ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೀನಿ, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ 2 ವರ್ಷ ತನಿಖೆ ಸಿಬಿಐ ಇಡಿ ಅಂತ ಹೇಳಿ ಜನರಿಗೆ ಅರ್ಥ ಆಗಲಿ. ನಾನು ನಿಮಗೆ ಸಿಬಿಐ ಇಡಿ ಅಂತ ಹೇಳಿ ಜನರಿಗೆ ಅರ್ಥ ಆಗಲಿ. ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಏನು ತನಿಖೆ ನಡೆಸಿದೆ ಕಳೆದ 2 ವರ್ಷದಿಂದ, ಅವರು ತಪ್ಪಿಸ್ತಾ ಅಂತ ಒಂದು ಪ್ರೂವ್ ಮಾಡಿ ಕೊಡಿ ನಿಮ್ ಡಾಕ್ಯುಮೆಂಟ್ ಅನ್ನ. ಆಯ್ತು, ನೀವೇ ತಗೊಂಡು ಒಳಗಡೆ ಹಾಕಿ. ಇಡೀ ಎರಡನೇ ಲಿಸ್ಟ್ ಅಲ್ಲಿ ನಾಗೇಂದ್ರ ಹೆಸರು ಬಂತು. ಒಂದ್ ನಿಮಿಷ, ಎರಡನೇ ಲಿಸ್ಟ್ ಅಲ್ಲಿ ನಾಗೇಂದ್ರ ಹೆಸರು ಮಿನಿಸ್ಟರ್ ವಿಚಾರಕ್ಕೆ ಮಿನಿಸ್ಟರ್ ಹೆಸರು ಬಂತು. ಈಗ ಅಂತ ಒತ್ತಡ ಏನಿತ್ತು ಅನ್ನೋಂತ ವಿಚಾರ ಅಂತ ಒತ್ತಡ ಏನಿಲ್ಲ. ಅವರು ಒಂದು ನಿಮಿಷ, ಕಾಂಗ್ರೆಸ್ ಪಕ್ಷದ ನಾಯಕರು 3 ಬಾರಿ ಶಾಸಕರಾಗಿದ್ದಾರೆ, ಹಾಗಾಗಿ ಕೊಟ್ಟಿದ್ದೇವೆ. ಒಂದು ಸಮುದಾಯದ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿದ್ದೇವೆ. ರಘು, ನನ್ನ ಪ್ರಶ್ನೆ ಪ್ರಶ್ನೆ ಬರೋದಿಲ್ಲ, ಪ್ರೆಷರ್ ಇಲ್ಲ ನಮಗೆ. ಪೂರ್ತಿ ಪ್ರಶ್ನೆ ಆಗಿಲ್ಲ ರೀ, ಸಮಯ ವ್ಯರ್ಥ ಮಾಡೋದು ಬೇಡ. ಎಸ್ಟಿ ಸಮುದಾಯದ ಬೇರೆ ಶಾಸಕರು ಇರ್ಲಿಲ್ವಾ? ನೀವೇ ಡಿಸೈಡ್ ಮಾಡಕ್ಕೆ who are you to question me? It is the party's decision. No, it is the party's decision. ನಾನು ಇರೋದೇ ಪ್ರಶ್ನೆ ಮಾಡೋದಕ್ಕೆ. ಪ್ರಶ್ನೆ ಮಾಡ್ತೀನಿ. ವಿಪಕ್ಷಗಳ ಪ್ರಶ್ನೆ ಏನಂತಂದ್ರೆ, ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ನವರು ಮೋಸ ಮಾಡ್ತಾ ಇದ್ದಾರೆ, ಎಸ್ಟಿ ಸಮುದಾಯದ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೇಳಿದ್ರೆ ದಲಿತರನ್ನ ಕಂಡ್ರೆ ಆಗ್ ಬರೋದಿಲ್ಲ, ದಲಿತ ವಿರೋಧಿ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಯಾಕೆ? ದಲಿತರಲ್ಲಿ ಬೇರೆಯವರು ಇರಲಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿರುವಂತದ್ದು ಎಸ್ಟಿ ಸಮುದಾಯ. 15 ಮೀಸಲು ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ ಇವತ್ತು ಗೆಲ್ಲಿಸಿ ಕಳಿಸಿದ್ದಾರೆ. ನಿಮಗೆ ಬೇರೆಯವರು ಇರಲಿಲ್ವಾ? ಆ ರೀತಿ ಕಳಂಕ ಎದುರಿಸ್ತಾ ಇರುವಂತ ವ್ಯಕ್ತಿಯನ್ನೇ ಮಂತ್ರಿ ಮಾಡ್ಬೇಕಂತ ಒತ್ತಡ ಏನಿತ್ತು? ಬೇರೆಯವರು ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಅಮಿತ್ ಶಾ ತೆಗೆದಾಕಿ. ಫಸ್ಟ್ ಅಮಿತ್ ಶಾ ಅವರು ಗಡಿಪಾರ ಆಗಿದ್ರು. ಒಂದ್ ನಿಮಿಷ, ಫಸ್ಟ್ ಗಡಿಪಾರ ಆಗಿದ್ರು ಅಮಿತ್ ಶಾ ಅವರು ಗಡಿಪಾರ ಆಗಿದ್ರು. ಫಸ್ಟ್ ಕೇಂದ್ರ ಸರ್ಕಾರದಲ್ಲಿ 26 ಸಚಿವರ ಮೇಲೆ ಗಂಭೀರವಾದಂತ ಆರೋಪ ಇದೆ, ತೆಗೆದಾಕಿ ಅವರನ್ನ. ಫಸ್ಟ್ ನೀವು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಮಾತಾಡೋದಲ್ಲ, ನೀವು ವಿತಂಡವಾದ ಅಲ್ಲ. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ವಿರೋಧ ಪಕ್ಷಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಏನ್ ಒಂದ್ ನಿಮಿಷ, ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ ಇದ್ದೇನೆ. ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ, ಒಂದ್ ನಿಮಿಷ, ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ ಇದ್ದೇನೆ. ನಾವು ಏನು ನಮ್ಮಲ್ಲಿ 3 ಬಾರಿ ಗೆದ್ದಿದ್ರು, ವಾಲ್ಮೀಕಿ ಸಮುದಾಯದ ಒಂದು ಸಮುದಾಯದ ರೆಪ್ರೆಸೆಂಟೇಷನ್ ಕೊಡ್ಬೇಕಾಯ್ತು, ಕೊಟ್ಟಿದ್ದೇವೆ. ಇನ್ ಕೇಸ್ ಅವರು ತಪ್ಪಿತಸ್ಥ ಅಂತ ನೀವು ಪ್ರೂವ್ ಮಾಡಿ, ನಿಮ್ಮ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಪ್ರೂವ್ ಮಾಡ್ಲಿ, ನಾವು ಆಕ್ಷನ್ ತೆಗೆದುಕೊಳ್ತೇವೆ. ಇದು ಯಾವ ರೀತಿ ವಿತ್ತಂಡವಾದವನ್ನು ಇಲ್ಲಿ ರಘು ದೊಡ್ಡೆಯವರು ಮೆನ್ಷನ್ ಮಾಡ್ತಿದ್ದಾರೆ. ಅಮಿತ್ ಶಾ ತಪ್ಪು ಮಾಡಿದ್ರೆ ಏನು ತಪ್ಪಿಲ್ಲ. ಕೇಳಿಸ್ಕೊಳ್ರಿ, ನೀವು ಮಾತಾಡೋದು ಕೇಳಿಸ್ಕೊಳ್ಳಿ. ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಡೆಮಾಕ್ರಸಿ ಅಂದ್ರೆ ವಾದ ವಿವಾದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಡೆಮಾಕ್ರಸಿನಲ್ಲಿ ಆಗೋದೇ ಹಿಂಗೆ. ನೀವ್ ಯಾರು ಹೇಳಕ್ಕೆ ನಾವು ಮಾತಾಡ್ತಿರೋ ನಾಗೇಂದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರೋ ನಾಗೇಂದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರೋ ನಾಗೇಂದ್ರ ಬಗ್ಗೆ ನಾನು ಏನೇನೋ ಮಾತಾಡ್ಬೋದು ಡಿ ಕೆ ಶಿವಕುಮಾರ್ ಎಲ್ಲ ಲೂಟ್ ಮಾಡಿದ್ರು ಅಂತ ಮಾತಾಡ್ಬೋದು, ಸಿದ್ದರಾಮಯ್ಯ ಎಲ್ಲ ಮನೆಗೆ ಹೋಗ್ತಾರೆ ಅಂತ ಮಾತಾಡ್ಬೋದು. ಮಾತಾಡ್ತಿದ್ರ ನಾಗೇಂದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಯಾರ ಮನೆಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಮಾತಾಡಲ್ಲ. ಏನ್ ಮಾತಾಡ್ತೀರಾ? ಯಾವ ರೀತಿ ವಿತ್ತಂಡವಾದವನ್ನು ಮಾಡ್ತಿದ್ದಾರೆ, ಅದೇ ರೀತಿ ವಿತ್ತಂಡವಾದವನ್ನು ಸರ್ಕಾರ ಸದನದಲ್ಲಿ ಮಾಡ್ಲಿಕ್ಕೆ ಹೊರಟು. ಅತ್ಯಂತ ಪ್ರಮುಖವಾದಂತಹ ಸದನ ನಡಿಬೇಕಾದ್ರೆ 10 ದಿನಗಳ ಸದನನ 8 ದಿನಕ್ಕೆ ಮೊಟಕಾಕಿದ್ದು ಏನಕ್ಕೆ? ನಾನು ಆಗಲೇ ನಮ್ಮ ಇತ್ನಾಳ್ ಸರ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ನೈಸ್ ಕಾರಿಡಾರ್ದು ಇವತ್ತು ಏನು ಆಪಾದನೆ ಬಂದಿದೆ, HD ಕುಮಾರಸ್ವಾಮಿ ಅವರು ಏನು ಆಪಾದನೆ ಮಾಡ್ತಿದ್ದಾರೆ, ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರೋ ಅಶೋಕ್ ಕೇನಿಂದ, ಅದರಿಂದಾಗಿ ಕೋರ್ಟ್ ವರ್ಡಿಕ್ಟ್ ಬಂದಿದ್ರು ಸಹ ಇವತ್ತಿಗೂ ಸಹ ಟೋಲ್ ಕಲೆಕ್ಷನ್ ಸ್ಟಾಪ್ ಆಗಿಲ್ಲ ಅಂತೇಳಿ. ಬಿಡದಿ ಗಲಾಟೆನಲ್ಲಿ 2400 ಎಕರೆ ಏನು ಸರ್ಕಾರಿ ಭೂಮಿ ಇತ್ತು, ಅದೀಗಾಗಲೇ 1600 ಎಕರೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗಿದೆ. ಆ ಪ್ರೈವೇಟ್ ಕಂಪ್ನಿ ಕಾಂಗ್ರೆಸ್ನ ಹೈಕಮಾಂಡ್ ಫ್ಯಾಮಿಲಿ ಜೊತೆ ಕ್ಲೋಸ್ ಆಗಿದೆ, ಅದರಿಂದಾಗಿ ಇದಾಗಿದೆ ಅಂತ ಹೇಳಿ ಅದಕ್ಕೂ ಸಹ ಒಂದು ವರದಿ ಬಂತು. ಇದ್ರ ಜೊತೆಗೆ ಚಾಮರಾಜನಗರದ ಎನ್ಕೌಂಟರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಹೇಳಿಲ್ಲ. 8 ಬಿಲ್ಗಳು ಪಾಸ್ ಆಗಿದೆ. ಅತ್ಯಂತ ಪ್ರಮುಖವಾದ ಬಿಲ್ ಏನು ಅಂತ ಹೇಳಿದ್ರೆ, ಪಾರ್ಕ್ನಲ್ಲಿ 5% ಕಮರ್ಷಿಯಲ್ ಮಾಡ್ತೀವಿ ಅಂತ. ವಿಧಾನಸೌಧದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕು, ಲಾಲ್ಬಾಗು ಇದನ್ನೆಲ್ಲನೂ ಕಮರ್ಷಿಯಲ್ ಮಾಡ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ 1/2 ಎಕರೆ ಪಾರ್ಕ್ನೆಲ್ಲನೂ ಕಮರ್ಷಿಯಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಬೆಂಗಳೂರಿಗರು ಉಸಿರಾಟಕ್ಕೆ ಎಲ್ಲಿರ್ತೀವಿ ನಾವು? ಈಗಾಗಲೇ ಗ್ಯಾಸ್ ಆಗಿದೆ ಬೆಂಗಳೂರು ಅಂತ ಅಂದ್ಬಿಟ್ಟು ಜನ ವರದಿ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಕಾವೇರಿ ಕ್ರೈಸಿಸ್ ಬಗ್ಗೆ ನಾವು ಅದು ಫುಲ್
ನಿಲುವಳಿ ಸೂಚನೆ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಚರ್ಚೆಗೆ ನಾವು ಅವಕಾಶ ಕೊಡಲಿಲ್ಲ. ಅದಕ್ಕಿಂತ ಜಾಸ್ತಿ ಫಾರ್ಮರ್ಸ್ ಡ್ರೌಟ್ ಇವತ್ತು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ. ಇಲ್ಲ, ಈಗ ನೀವೀಗ ಈ ಪಾರ್ಕ್ ಬಿಲ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಬರಗಾಲದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಆಡಳಿತ ಪಕ್ಷದವರು ನಿಮ್ಮನ್ನ ಮಾತಾಡದೆ ಕಟ್ ಹಾಕಿರ್ಲಿಲ್ಲ. ಚಹಾದ ಸ್ವೀಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ನೀವು ನಾಗೇಂದ್ರ ರಾಜೀನಾಮೆ ಅಂತ ಪಟ್ಟು ಹಿಡಿದು ಕೊಡ್ತೀರಿ, ಮಾತಾಡಬೇಕಾಗಿತ್ತು. ಈ ಪಾರ್ಕ್ ಬಿಲ್ ನೀವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಚರ್ಚೆಗೆ ತಗೊಂಡ್ಬರ್ಬೇಕಾಗಿತ್ತು. ಕರೆಕ್ಟ್ ಇದೆ ನೀವು ಪ್ರಶ್ನೆ. ನಾವು ಹೇಳಿದ್ದೇನು ಅಂತ ಹೇಳಿದ್ರೆ, ಒಬ್ಬ ಭ್ರಷ್ಟ ಮಂತ್ರಿನ ನೀವು ಇಟ್ಕೊಂಡು ಮುಂದೆ ನಾವು ಚರ್ಚೆಗೆ ನಾವು ಬರಕ್ಕೆ ಎಲ್ಲ ಪಾರ್ಟ್ಸ್ಗೂ ಬರಕ್ಕೆ ರೆಡಿ ಇದ್ದೀವಿ. ನೀವು ಆ ಭ್ರಷ್ಟ ಮಂತ್ರಿಗೆ ನೀವು ಆಚೆ ಹಾಕಿ ಇದೆಲ್ಲ ಚರ್ಚೆ ಮಾಡೋಣ ಅಂತ. ಇನ್ಫ್ಯಾಕ್ಟ್ ಪಾರ್ಕ್ ಬಿಲ್ ನಡೀತಿದ್ದಾಗ ನಾವು ಹೇಳ್ತಾನೆ ಇದೀವಿ, ಅದ್ರ ಬಿಲ್ ಪಾಸ್ ಆಗಬಾರ್ದು ಅಂತ ಹೇಳಿ. ಇವ್ರದ್ದು 140 ಜನ ಶಾಸಕರಿದ್ದಾರೆ ಅಂತೇಳಿ ಬಿಲ್ ಪಾಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ಎಂಥ ಬರಗಾಲದಲ್ಲಿ ಎಂಥ ಸಮಸ್ಯೆ ಆಗಿದೆ. ಇವರೇ 153 ತಾಲೂಕು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಕ್ಕಿ ಬೆಳೆಯೋ ಕಡೆ ಇದು ರಾಗಿ ಬೆಳೀತಿದ್ದಾರೆ. ಅದಾದಮೇಲೆ ಇವತ್ತು ಟೋಟಲ್ ಬಿತ್ತನೆ ಕರ್ನಾಟಕದಲ್ಲಿ 27% ಆಗಿದೆ ಅಂತೇಳಿ ವರದಿ ಇದೆ. ಅಂದರೆ ಅರ್ಥ ಏನು, ಮುಂದಿನ ದಿನಗಳಲ್ಲಿ ರೈತರಿಗೆ ಎಂಥ ಸಮಸ್ಯೆಗಳು ಕಾಡ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಸದನದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ಶ್ರೀಪಾದ್, ಏನು ಅಂದರೆ RSS ಬಗ್ಗೆ ಅವರು ಕ್ರಿಮಿನಲ್ ರೆಕಾರ್ಡ್ಸ್ ಇದೆ ಅಂದರೆ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ ಅಂತ ಕೊಡ್ತಾರೆ. ಆದರೆ ಇವರು ಮಂತ್ರಿಗಳದ್ದೇನು ಅಂದರೆ RSSನ ಟೀಕೆ ಮಾಡ್ತಕ್ಕಂಥದ್ದು, BJP ನಾಯಕರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಎಲ್ರಿ ನೈತಿಕತೆ? ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಕೊಡದೆ ಪಾಪ ಒದ್ದಾಡ್ಕೊಂಡು ಫ್ರೀಡಮ್ ಪಾರ್ಕ್ ಅಲ್ಲಿ 3 ದಿವಸ ಬಿದ್ದವ್ರೆ. ಸೌಜನ್ಯಕ್ಕಾದ್ರೂ ಹೋಗ್ಬಿಟ್ಟು BMTC ಸಾಲ ಇದೆ ಸರ್ಕಾರ ರಿಲೀಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ಕಾಲ್ ಇದೆ, ವಾಪಸ್ ಬರ್ತೀನಿ. VK ಶೆಟ್ಟಿ ಅಂತ ಪಬ್ಲಿಕ್ ಕಾಲ್ ಇದೆ. ಒಂದ್ ಸೆಕೆಂಡ್. VK ಶೆಟ್ಟಿ ಅಂತ ಒಂದು ಪಬ್ಲಿಕ್ ಕಾಲ್ ಇದೆ, ತಗೋತೀನಿ. VK ಶೆಟ್ಟಿ ಅವರು ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಮೊದಲನೇದಾಗಿ ಇದು ಡಿಬೇಟ್ ನಡೀತಾ ಇರೋದು, ಇಲ್ಲಿ ವಾದ ವಿವಾದಗಳಿಗೆ ಅವಕಾಶ ಕೊಡಬೇಕು ಅಂದ್ರೆ ಆ ಕಾಂಗ್ರೆಸ್ನವರು ರಘು ದೊಡ್ಡೇರಿನ ಚಿಕ್ಕೇರಿನ ಕುಂತಿದಾರಲ್ಲ, ಅವ್ರನ್ನ ಸ್ವಲ್ಪ ಏನ್ ಮಾತಾಡ್ತಾರೆ ಅದನ್ನ ಕೇಳಿ. ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಏನಾದ್ರೂ ಒಂದು ಕೆಲಸ ಕಾರ್ಯ ಮಾಡಿದಾರ? ಬರೀ ದರೋಡೆ. ಒಂದು ಸಿದ್ದರಾಮಯ್ಯ ಇಳಿಸ್ಬೇಕು ಅದೇ ಅದರಲ್ಲೇ 2.5 ವರ್ಷ ಕಳೆದ್ಬಿಟ್ರು. ಆಮೇಲೆ DK ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡ್ಬೇಕು ಅದರಲ್ಲೇ ಕಳೆದ್ಬಿಟ್ರು. ಆಮೇಲೆ ಯಾರೋ ಮಂತ್ರಿಗಳನ್ನ ಮಾಡ್ಬೇಕು ಅಂತ ಹೇಳಿದ್ರು, ಅದರಲ್ಲಿ ದಿನ ಕಳೆದೋದ್ರು. ಯಾವ್ದಾದ್ರು ಒಂದು ಕರ್ನಾಟಕದಲ್ಲಿ ಕೆಲಸ ನಡೀತಾ ಇದೆಯಾ ಸುಸಂಗವಾಗಿ? ಮತ್ತೆ ಇವ್ರನ್ನ ಜೈಲಿಗೆ ಹೋಗಿ ಬಂದಿರೋರ್ನ ಇವ್ರಿಗೆ ಅಧಿಕಾರ ಯಾಕೆ ಕೊಡ್ಬೇಕಾಗಿತ್ತು? ಇವರು ಬೇರೆ ಯಾರು ಇಲ್ಲ ರೀ ರಘು, ಅವ್ರ ಅಭಿಪ್ರಾಯ ರೀ, ಇದಕ್ಕೆ ಏನು ನೀವು ಕೌಂಟರ್ ಕೊಡೋಂಗಿಲ್ಲ ಪ್ಲೀಸ್. ಅವರ ಅಭಿಪ್ರಾಯ ತಿಳಿಸ್ತಾರೆ. ಈಸ್ ನಾಟ್ ಅ ಬಿಜೆಪಿ ಸ್ಪೋಕ್ಸ್ ಪರ್ಸನ್, ಈಸ್ ಅ ಪಬ್ಲಿಕ್ ಕಾಲ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಡಿಯೋ ಆನ್ ಏರ್ ಇಲ್ಲ ಪ್ಲೀಸ್. ನಾನೊಬ್ಬ ಸಮಾಜ ಸೇವಕನಾಗಿ ಕೇಳ್ತಾ ಇರೋದು. ರಘು, ನಿಮ್ಮ ಆಡಿಯೋ ಆನ್ ಏರ್ ಇಲ್ಲ ರೀ, ಅವ್ರ ಅಭಿಪ್ರಾಯ ತಿಳಿಸ್ತಾರೆ, ಅವ್ರ ಪಬ್ಲಿಕ್ ಕಾಲರ್. ಅರ್ಥ ಮಾಡ್ಕೊಳ್ಳಿ. ಎಸ್ VK ಶೆಟ್ಟಿ ಅವರೇ ಮುಂದುವರಿಸಿ. ಅದು ಈಗ ನಾಗೇಂದ್ರ ಅವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ? ಬಂದಿರೋ ಪುಣ್ಯಾತ್ಮನ್ನ ಅವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ? ಹಾಗಾದ್ರೆ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಕೇಳಿ ಒಂದ್ ಸೀಟು. ವಿನಯ್ ಕುಲಕರ್ಣಿ ಅವ್ರಿಗೂ ಒಂದು ಯಾವ್ದಾದ್ರು ಒಂದು ಮಂತ್ರಿ ಪೋಸ್ಟ್ ಕೂಡ ಕೇಳಿ. ಆಗಲ್ವಾ ಅದು? ಒಂದು ರಾಜೀನಾಮೆ ಪತ್ರನ ಬಿಸಾಕ್ಬಿಟ್ಟು ಅಲ್ಲಿರೋ ಯಾವ್ದಾದ್ರು ಹೆಣ್ಣು ಮಕ್ಕಳು ಕೊಡ್ಬೋದಲ್ಲ ಒಂದು ಪೋಸ್ಟ್. ಓಕೆ, ಫೈನ್. ಥ್ಯಾಂಕ್ ಯು ಶೆಟ್ಟಿ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಇನ್ನೊಬ್ಬ ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಈಗ ಹಗರಣ ನಡೆದಿದೆ, ಎಲ್ಲರಿಗೂ ಜನಗಳಿಗೆಲ್ಲ ಗೊತ್ತಾಗಿದೆ. ಆದ್ರೆ ಇವರು ಏನ್ ಮಾಡ್ತಿದ್ದಾರೆ, ನಾಗೇಂದ್ರ ಅವ್ರು ಏನ್ ಮಾಡ್ತಿದ್ದಾರೆ, ಜಾತಿನ ಅಡ್ಡ ತರ್ತಾ ಇದ್ದಾರೆ. ಹೌದು ಸರ್, ಈಗ SC ST ಯಾರೇ ಏನೋ ಮಾಡಿದ್ರು ಅವ್ರನ್ನ ಕೇಳಕ್ ಯಾರಿಗಿಲ್ವಾ? ಕಾನೂನಿಗೆ ಇಲ್ವಾ? ಯಾಕಂದ್ರೆ ಬೇರೆ ಜನಾಂಗ ತಪ್ಪು ಮಾಡಿದ್ರೆ ಅವ್ರನ್ನ ಕಾನೂನು ಏನು ಎಲ್ಲರೂ ಎಗರಾಡ್ತಿದ್ದಾರೆ ಅಲ್ವಾ? ಅದೇ ರೀತಿಯಾಗಿ ಯಾವ್ದು SC ಅಥವಾ ST ಯಾರೇ ಏನಾದ್ರು ತಪ್ಪು ಮಾಡಿದ್ರು ತಪ್ಪೇ. ಅದನ್ನ ಕೇಳೋದು ಎಲ್ಲರಿಗೂ ಇರುತ್ತೆ, ಕಾನೂನಿಗೆ ಇರುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ವಿ. ಇಟ್ನಾಳವ್ರೆ, ಈಗ ದಲಿತ ವಿರೋಧಿ ಅಂತ ಕೋಟ್ ಹಾಕಿ ಈ ಮಾತುಗಳನ್ನ ಆಡ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ವಿ ನಾಗೇಂದ್ರ ಅವರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ರಾಜೀನಾಮೆಯನ್ನ ಕೇಳಿದ್ರೆ ಅಥವಾ ತಪ್ಪು ಮಾಡಿದ್ದೀರಿ ರಾಜೀನಾಮೆ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ನಾವು ತಪ್ಪು ಮಾಡಿಲ್ಲ, ತನಿಖೆ ಆಗಲಿ ಅನ್ನುವಂಥ ರೀತಿ ಬೇರೆ.
ಆದರೆ ಇವರೆಲ್ಲ ದಲಿತ ವಿರೋಧಿಗಳು ರಾಜೀನಾಮೆ ಕೇಳ್ತಾ ಇರೋರು ಅನ್ನುವಂತಹ ಆ ಒಂದು ಕೋಟನ್ನು ಬಳಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ. ಸಿದ್ದರಾಮಯ್ಯ ರಾಜೀನಾಮೆ ಪಡೆದ್ರಲ್ಲ ಅವರು ದಲಿತ ವಿರೋಧಿನ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ರಾಜೀನಾಮೆ ತಗೊಂಡ್ರಲ್ಲ ಅವ್ರು ದಲಿತ ವಿರೋಧಿನ? ಇಲ್ಲ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಿದ್ದರಾಮಯ್ಯ ಸದನದಲ್ಲಿ ಒಪ್ಕೊಂಡ್ರಲ್ಲ ಅವರು ದಲಿತ ವಿರೋಧಿನ? ದಲಿತ ಅನ್ನೋ ಕಾರಣಕ್ಕೋಸ್ಕರ ಯಾರಿಗೂ ಯಾವ ಅಪರಾಧಕ್ಕೂ ವಿನಾಯಿತಿ ಇಲ್ಲ, ಶಿಕ್ಷೆಗೆ ವಿನಾಯಿತಿ ಇಲ್ಲ. ಆ ದಲಿತರಿಗೆ ಅವ್ರಿಗೆ ಬೇಕಾದಂಥ ನ್ಯಾಯವನ್ನು, ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ಎಲ್ಲರೂ ದಲಿತ ಪರವಾಗಿ ಮಾತಾಡೋಣ, ದಲಿತ ಪರವಾಗಿ ಇರೋಣಂತೆ. ಆದರೆ ಈ ಥರದ ಒಂದು ಕ್ರಿಮಿನಾಲಿಟಿ, ಭ್ರಷ್ಟಾಚಾರ ಈಸ್ ಅ ಕ್ರಿಮಿನಾಲಿಟಿ, ಈ ಥರದ ಒಂದು ಅಪರಾಧ ನಡೆದಾಗ ಅಪರಾಧದಲ್ಲಿ ಭಾಗಿಯಾದವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು. ಅದನ್ನು ದೊಡ್ಡೇರು ಹೇಳೋ ಥರ ದಾಖಲೆ ಕೊಡಿ ಅಲ್ಲ. ಇಟ್ ಈಸ್ ಅಬೌಟ್ ಮೊರಾಲಿಟಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆಮೇಲೆ ಹೇಳಿದ್ರಲ್ಲ ನೀವ್ಯಾರಿಗೆ ಕೇಳೋಕ್ಕೆ ಅಂಥೇಳಿ. ಅಲ್ಲರೇ ನಿಮ್ಮ ಪಕ್ಷದಲ್ಲಿ ಹುದ್ದೆ ಕೊಡಿ, ನೀವು ಕರ್ನಾಟಕ ಸರ್ಕಾರದ ಮಂತ್ರಿಯನ್ನು ಮಾಡಬೇಕಾದ್ರೆ ಕರ್ನಾಟಕದ ಪ್ರತಿಯೊಬ್ಬ ಮನುಷ್ಯನು ಮಾತಾಡ್ತಾನೆ. ಕರ್ನಾಟಕ ರಾಜ್ಯದ ಮಂತ್ರಿ ಈಗ ಕರ್ನಾಟಕ ರಾಜ್ಯದ ಮಂತ್ರಿ ಒಬ್ಬ ಆತ, ಕರ್ನಾಟಕ ಸರ್ಕಾರದ ಮಂತ್ರಿ, ಇಡೀ ಕರ್ನಾಟಕ ಪ್ರತಿಯೊಬ್ಬ ಕಟ್ಟ ಕಡೆಯ ನಾಗರಿಕನ ಸೇವೆ ಮಾಡಕ್ಕೆ ನೇಮಿಸಿದಂತ ಒಬ್ಬ ಕಟ್ಟಾಳು ಆತ. ಆತನ ಬಗ್ಗೆ ನಮಗೆ ವಿಶ್ವಾಸ ಬೇಕಲ್ಲ, ಸೇವಕ ಅಲ್ಲ, ಆತನ ಬಗ್ಗೆ ನನಗೆ ವಿಶ್ವಾಸ ಬೇಕಲ್ವಾ? ನೀವು ಬಿಜೆಪಿಗೆ ಏನಾದ್ರು ಹೇಳ್ಕೊಳ್ಳಿ, ಆದರೆ ನೀವು ಜನರ ಮುಂದೆ ಹೋಗಿ ಅವ್ರು ಮಾಡಿಲ್ವಾ, ಅದು ಅಮಿತ್ ಶಾ ಟೀಮು, ಇದು ಸಿದ್ದರಾಮಯ್ಯ ಟೀಮು, ಈ ಥರ ಮಾತಾಡಿಬಿಟ್ರೆ, ಇನ್ನೊಬ್ಬರ ತಪ್ಪೇ ನಿಮ್ಮ ಸಮರ್ಥನೆಗಳಾಗ್ಬಿಟ್ರೆ ನೀವು ನೈತಿಕವಾಗಿ ಕುಸಿದು ಹೋಗಿದ್ದೀರಿ ಅಂತಾನೆ ಅರ್ಥ. ಅದೇನ್ರಿ ಯಾರು ಅರೆಸ್ಟ್ ಆಗಿಲ್ವಾ ಅಂತ ಮಾತಾಡಿಬಿಟ್ರೆ ನೀವು ನೈತಿಕವಾಗಿ ಕುಸಿದಿರಿ ಅಂತಾನೆ ಅರ್ಥ. ಅದು ನಿಮ್ಮಲ್ಲಿ ನೈತಿಕತೆ ಇಲ್ಲ ಅಂತ ನೀವು ಹೇಳಿದಂಗೆ ಅದು. ಅಷ್ಟಕ್ಕೂ ಕೂಡ ಈಗ ಹೊರಗಡೆ ಇರ್ತಾರಲ್ಲ ಹಿರಿಯ ಶಾಸಕರು, ಒಳಗಡೆ ಇರೋದಕ್ಕಿಂತ ಜಾಸ್ತಿ ಅಸಮಾಧಾನಿತ ಹಿರಿಯ ಅರ್ಹ ಶಾಸಕರು ಹೊರಗಡೆ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಇದು ಶ್ರೇಷ್ಠ ಆಯ್ಕೆ ಹೇಗೆ ಅಂತ ನಾನು ಕೇಳ್ತೇನೆ, ಕರ್ನಾಟಕದ ಪ್ರತಿಯೊಬ್ಬ ಮನುಷ್ಯ ಕೇಳ್ತಾನೆ. ಹೇಗೆ ನನ್ನ ರಾಜ್ಯವನ್ನು ಆಳೋದಕ್ಕೆ ಈ ಮನುಷ್ಯ ಶ್ರೇಷ್ಠ ಆಯ್ಕೆ ಹೇಗೆ ಆಗಿದ್ದ? ನಿಮ್ಮ ಸರ್ಕಾರದಲ್ಲಿ ರಾಜೀನಾಮೆ ಪಡೆದಿದ್ದೀರಿ, ನಿಮ್ಮ SIT ಕೋರ್ಟ್ ಅಲ್ಲ ಮತ್ತು ಅಲ್ಲಿ ನ್ಯಾಯಾಧೀಶರು ಇರೋದಿಲ್ಲ, SIT ಮತ್ತೆ ಹೋಗಿ ಕೋರ್ಟ್ಗೆ ಹೇಳಬೇಕು. ಹೀಗಿರುವಾಗ ಆತ ಆರೋಪ ಮುಕ್ತ ಆಗಿ ಬಂದಿಲ್ಲ ಇನ್ನು. ಇಂಥ ಸಂದರ್ಭದಲ್ಲಿ ಇಷ್ಟು ಜನ ನಿಮ್ಗೆ ಆಯ್ಕೆ ಇರುವಾಗ, ಆಯ್ಕೆ ಇದ್ರು, ಒಳ್ಳೆ ಜನ ಇದ್ರು, ಅವರೆಲ್ಲರೂ ಇರುವಾಗ ಇದು ಹೇಗೆ ಬೆಸ್ಟ್ ಚಾಯ್ಸ್ ಅನ್ನೋದು ಉತ್ತರ ಕೇಳ್ತಾರೆ. ನೀವು ಅದೇ ಬಿಟ್ಟು ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅಂದ್ರೆ ಅದೇ ನಿಮ್ಮ ಸಬೂಬು ಆಗಿಬಿಟ್ರೆ, ಇನ್ನೊಬ್ರು ಮಾಡಿದ ತಪ್ಪೇ ನಿಮ್ಗೆ ಸಮರ್ಥನೆ ಸಬೂಬು ಆಗಿಬಿಟ್ಟಿದ್ರೆ ಮತ್ತೆ ನೀವು ಅವ್ರಿಗೆ ಏನು ವ್ಯತ್ಯಾಸ ಇದೆ ಜನಕ್ಕೆ ಅರ್ಥ ಆಗತ್ತೆ. ಇದು ಈ ST ಸಮುದಾಯದ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಪುಷ್ಟಿ ಅನ್ನುವಂತೆ ರಾಜಣ್ಣ ಅವ್ರು ಏನು ಹಗರಣ ಮಾಡಿದ್ರು ಅದು ಕೂಡ ಪ್ರಶ್ನೆ ಆಗುತ್ತೆ. ಇವ್ರ ತರ ಕೋಟಿ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರ, ವೋಟ್ ಚೋರಿ ವಿಚಾರವಾಗಿ ಮಾತಾಡಿದ್ರು, ಅಷ್ಟಕ್ಕೆ ಅವ್ರನ್ನ ಸಚಿವ ಸ್ಥಾನ ಕಿತ್ಕೊಳ್ಳುವಷ್ಟರ ಮಟ್ಟಿಗೆ ಇದು ಅನ್ಯಾಯ ಮಾಡಿದಾಗಲ್ವಾ? ನಿಜವಾಗ್ಲೂ ಅನ್ಯಾಯ. ಯಾಕಂದ್ರೆ ಪಕ್ಷದಲ್ಲಿ ಅರ್ಹರಿಗೆ, ಪ್ರಾಮಾಣಿಕರಿಗೆ ಮತ್ತು ಅನೇಕರ ಶಿಸ್ತುಕರನ್ನು ತಗೊಂಡಿದ್ರಲ್ಲ ಹಿಂದೆ, ಅವರೆಲ್ಲರಿಗೂ ಮಾಡಿದ ಅನ್ಯಾಯ ಇದು. ಎಲ್ಲರಿಗೂ ಕಾನೂನು ಒಂದೇ ಇಲ್ಲ ಪಕ್ಷದಲ್ಲಿ, ಎಲ್ಲರಿಗೂ ಒಂದೇ ಮಾನದಂಡ ಇಲ್ಲ ಅಂತ ಹೇಳಿದಾಗ ಇದು ಪಕ್ಷ. ಮತ್ತೊಮ್ಮೆ ಕೇಳ್ತಿದ್ದೆ ನಾನು ಈ ಪ್ರಶ್ನೆಯನ್ನ, ಈ 2ನೇ ಸರ್ತಿ ಸಂಪುಟ ವಿಸ್ತರಣೆ ಆಗಬೇಕಾದ್ರೆ ನಾಗೇಂದ್ರ ಯಾರಿಗೆ ಅನಿವಾರ್ಯ ಆಗಿದ್ರು? DK ಶಿವಕುಮಾರ್ ಅವ್ರಿಗೆ ಅನಿವಾರ್ಯ ಆಗಿದ್ರ? ಸಿದ್ದರಾಮಯ್ಯ ಅವ್ರಿಗೆ ಅನಿವಾರ್ಯ ಆಗಿದ್ರ? BK ಹರಿಪ್ರಸಾದ್ ಅವ್ರಿಗೆ ಅನಿವಾರ್ಯ ಆಗಿದ್ರ? ಇವತ್ತು ಬಂದು ಮುಖ್ಯಮಂತ್ರಿ ಪಕ್ಕ ಕೂತು ಮಾತಾಡ್ತಾರೆ BK ಹರಿಪ್ರಸಾದ್ ಅವ್ರಿಗೆ ಅನಿವಾರ್ಯ ಆಗಿದ್ರ ಅಥವಾ ಪಾರ್ಟಿ ಹೈಕಮಾಂಡ್ಗೆ ಅನಿವಾರ್ಯ ಆಗಿದ್ರ? ಯಾಕೆ ಅನಿವಾರ್ಯ ಆಗಿದ್ರು? ದಿಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಸ್ ಫಾರ್ ಆಸ್ ಮೊರಾಲಿಟಿ ಇನ್ ಪಬ್ಲಿಕ್ ಲೈಫ್ ಇಸ್ ಕನ್ಸರ್ನ್ಡ್, ಐ ಆಮ್ ನಾಟ್ ಕನ್ಸರ್ನ್ಡ್ ಬಟ್ ಕಾಂಗ್ರೆಸ್, BJP, JDS. ಇವತ್ತು ರಘು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ದದ್ದು ಏನಂತಂದ್ರೆ, ಕಾಂಗ್ರೆಸ್ನವರು ST ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ನೀವು ಆ ಸಮುದಾಯದ ಬಗ್ಗೆ ಗೌರವ ಇದ್ದಿದ್ರೆ ನಾಗೇಂದ್ರ ತಪ್ಪು ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇಟ್ಕೊಂಡು ರಾಜೀನಾಮೆ ಕೊಡಿಸಿ ಅದೇ ಸಮುದಾಯದ ಬೇರೆ ವ್ಯಕ್ತಿಯನ್ನ ಮಂತ್ರಿ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಆರೋಪಗಳನ್ನ ಎದುರಿಸ್ತಾ ಇರುವಂತ ವ್ಯಕ್ತಿಯನ್ನ ಮತ್ತೆ ಮಂತ್ರಿಯನ್ನ ಯಾಕೆ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ. ಈ ಮೂಲಕ ಆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಆಗಿತ್ತು ಇವತ್ತು. ಓಕೆ, ನೋಡಿ ಉತ್ತರ ಕೊಡ್ತೇನೆ. ಪಾಟೀಲ್ ರೇ ಒಂದು ವಿಚಾರವನ್ನು ಕೇಳೋಣ, ದೇಶಕ್ಕೆ ರಾಜ್ಯದ ಮತ್ತು ದೇಶದ ಜನತೆಗೆ ಹೇಳೋಣ. ಈ ಹಿಮಂತ ಬಿಸ್ವಾ ಸರ್ಮಾ ಮೇಲೆ ಇವರೇ CBI ED ರೇಡ್ ಮಾಡಿದ್ರು, BJPಗೆ ಹೋದ್ರು, ಮುಖ್ಯಮಂತ್ರಿ ಮಾಡಿದ್ರು, ಈಗಲೂ ಕೇಸ್ ಇತ್ತು, ಆದರೂ ಮುಖ್ಯಮಂತ್ರಿ ಇದ್ರು. ಅದೇ ನಾರಾಯಣ ರಾಣೆ ಸುವೇಂದು ಅಧಿಕಾರಿ ಮೇಲೆ ಅವರು ವಿರೋಧ ಪಕ್ಷದಲ್ಲಿ TMCಲಿದ್ರು, ಅವ್ರ ಮೇಲೆ CBI ED ಕೇಸ್ ಇತ್ತು, ಆದರೂ BJPಗೆ ಹೋದ್ರು, ಅದಲ್ಲೇ ನಿಂತಿದೆ ಕೇಸ್, ಆದರೂ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರು ಜೈಲ್ಗೆ ಹೋಗಿ ಬಂದ್ರು, ಜೈಲ್ಗೆ ಹೋಗಿ ಬಂದ ಮೇಲೂ ಅವರನ್ನ 3 ಬಾರಿ ಮುಖ್ಯಮಂತ್ರಿ ಮಾಡಿದ್ರು. ಕೇಳಿಸ್ಕೊಳ್ಳಿ, ಉತ್ತರವನ್ನ ಕೇಳಿಸ್ಕೊಳ್ಳಿ, ಉತ್ತರವಾದ ಮಾಡ್ತೀನಿ. ನನ್ನ ಪ್ರಶ್ನೆ ಇದೇ ಬಿಜೆಪಿ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರನ್ನ ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿಯನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ಮತ್ತೊಮ್ಮೆ ಅವ್ರ ಮೇಲೆ ಕೇಸ್ ಇತ್ತು, ಕೇಸ್ ಇದ್ರೂ ಕೂಡ ಗಂಭೀರವಾದಂತ ಆರೋಪ.
ಆರೋಪ ಇತ್ತು. ಇದನ್ನ ಏನು ಪರಪ್ಪನ ಅಗ್ರಹಾರದಲ್ಲಿ ಇದು ಬಂದ್ರು ಕೂಡ ಮಾನ್ಯ ಯಡಿಯೂರಪ್ಪನವರ ಮೇಲೆ ಕೇಸ್ ಇತ್ತು. ಅವರು ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ರಾಜ್ಯದ ಜನರಿಗೆ ಉತ್ತರ ಕೊಡೋಣ ಅಂತ ಹೇಳಿದ್ರಿ. ಕೊಟ್ಟ ಉತ್ತರ ಏನು ಅಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡಿದೀವಿ. ಅವರು ಮಂತ್ರಿ ಆದ್ರು ನಾವು ಮಂತ್ರಿ ಆದ್ವಿ. ಅವರು ಕಳ್ರು ನಾವು ಕಳ್ರು ಅಂತ ಹೇಳ್ತಾ ಇದ್ದೀರಾ? ಅವರು ಕಳ್ರು ನಾವು ಕಳ್ರು ಅಂತ ಹೇಳ್ತಾ ಇದ್ದೀರಾ ಜನರ ಮುಂದೆ, ರಾಜ್ಯದ ಜನರ ಮುಂದೆ. ವಾಲ್ಮೀಕಿ ಸಮುದಾಯದಲ್ಲಿ ನಾಗೇಂದ್ರ ಅವ್ರ ಮೇಲೆ ಏನು ಇನಿಷಿಯಲ್ ಅವ್ರ ಮೇಲೆ ಗಂಭೀರ ಏನು ಆರೋಪ ಇವ್ರೇನ್ ಮಾಡಿದ್ರು, ಆರೋಪ ಮಾಡಿದ ನಂತರ ಇಟ್ ಇಸ್ ಜಸ್ಟ್ ಆರೋಪ. ರಾಜ್ಯದ ಮುಖ್ಯಮಂತ್ರಿಗೆ ಯಾವ ಕಾರಣಕ್ಕಾಗಿ ಟೌನ್ಶಿಪ್ಗೋಸ್ಕರ ಪ್ರಾಜೆಕ್ಟ್ಗೋಸ್ಕರ ಇವತ್ತು ನಾಗೇಂದ್ರ ಅಂತ ಒಬ್ಬ ಭ್ರಷ್ಟಾಚಾರನ ಇವತ್ತು ಒಂದೇ ಒಂದು ಸಮಗ್ರ ಕರ್ನಾಟಕದಲ್ಲಿ 34 ಇಲಾಖೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಆಗಲಿಲ್ಲ, ಒಂದೇ ಒಂದು ಸಾಕ್ಷಿ ಗುಡ್ಡೆಗಳಿಲ್ಲ. ಇವತ್ತು 34 ಇಲಾಖೆಯಲ್ಲಿ ಒಂದೇ ಒಂದು ಸಾಕ್ಷಿ ಗುಡ್ಡೆಗಳಿಲ್ಲ. ಇವತ್ತು ಯಾವುದೇ ಒಂದು ಇಲಾಖೆ ತಗೊಂಡ್ರೆ ಭ್ರಷ್ಟಾಚಾರ. ನಾವ್ ಹೇಳಿಲ್ಲ. ಜಮೀರ್ ಅಹಮದ್ ಅವ್ರ ಬಗ್ಗೆ BR ಪಾಟೀಲ್ ಅವರು ಹೇಳ್ತಾರೆ, ವಸತಿ ಇಲಾಖೆಯಲ್ಲಿ ಇದ್ದಾಗ ಎಂತ ದೊಡ್ಡ ಘೋರ ಅನ್ಯಾಯ ಭ್ರಷ್ಟಾಚಾರ ಮಾಡಿದ್ನ BR ಪಾಟೀಲ್ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅಂತ ಒಂದು ಭ್ರಷ್ಟಾಚಾರ ಇರುವಂತ ನೀವು ಕ್ಯಾಬಿನೆಟ್ ತೆಗೆದಿದ್ರಿ. ಸಂತೋಷ್ ಲಾಡ್ ಬಗ್ಗೆ ಹಗರಣ ಇತ್ತು, ಅವನ್ನ ನೀವು ಕ್ಯಾಬಿನೆಟ್ ಇಟ್ಕೊಂಡಿದ್ರಿ. ಇವತ್ತು 5,000 ಕೋಟಿಗೆ ನೀವು 5,000 ಕೋಟಿ ಇನ್ನೂ ಆನ್ಸರ್ ಬಂದಿಲ್ಲ. ಇವತ್ತು ಇಂಥ ಭ್ರಷ್ಟಾಚಾರ ಕ್ಯಾಬಿನೆಟ್ ಅಲ್ಲಿ ನೀವು ರಾಜ್ಯದ ಜನಕ್ಕೆ ಏನು ಅಭಿವೃದ್ಧಿ ಮಾಡ್ತೀರಿ? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಪರಿಸ್ಥಿತಿ ಯಾವ ತರ ಇದೆ. ರಾಜ್ಯದ ಮುಖ್ಯಮಂತ್ರಿ ಧರ್ಮರಾಯನ ತತ್ವ ಬಗ್ಗೆ, ಧರ್ಮರಾಯನ ಧರ್ಮದ ಬಗ್ಗೆ ಮಾತಾಡ್ತಾರೆ, ಅರ್ಜುನನ ಗುರಿ ಬಗ್ಗೆ ಮಾತಾಡ್ತಾರೆ, ದುರ್ಯೋಧನ ನಿಷ್ಠೆ ಬಗ್ಗೆ ಮಾತಾಡ್ತಾರೆ, ಭೀಮನ ಬಲ ಬಗ್ಗೆ ಮಾತಾಡ್ತಾರೆ, ಕೃಷ್ಣನ ಚಾತುರ್ಯತೆ ಬಗ್ಗೆ ಮಾತಾಡ್ತಾರೆ. ಒಂದು ಕ್ಯಾಬಿನೆಟ್ ಅಲ್ಲಿ ಒಬ್ಬ ಕಲಿಕಿತ ಭ್ರಷ್ಟಾಚಾರ ಒಬ್ಬ ಸಚಿವ ಇಟ್ಕೊಂತಾರೆ ಅಂತಂದ್ರೆ ಈ ಒಂದು ನಿಷ್ಠೆ ಇಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ, ಅಲ್ಪಜ್ಞಾನದ ಮುಖ್ಯಮಂತ್ರಿ, ಅಭಿವೃದ್ಧಿ ಶೂನ್ಯ ಮಾಡುವಂತ ಮುಖ್ಯಮಂತ್ರಿ. ಇವತ್ತು ಅಭಿವೃದ್ಧಿ ಇಲ್ಲ ರಾಜ್ಯದಲ್ಲಿ. ಇವತ್ತು ಕೇವಲ ಪೆನ್ನು ಪೇಪರ್ ತಗೊಂಡು ರೈತರ ಮೇಲೆ ಮರಣ ಶಾಸನ ಬರೀತಾ ಇದ್ರಿ, ಸಾರ್ವಜನಿಕರ ಮೇಲೆ ಮರಣ ಶಾಸನ ಬರೀತಾ ಇದ್ರಿ. ಇವತ್ತು ನೀವು ಪಾರ್ಕಿಂಗ್ ಮಾಡಂಗಿಲ್ಲ, ಖಾಲಿ ಸೈಟ್ಗಳನ್ನ ಸರ್ಕಾರದ ವಶ ತಗೊಂತೀರಿ ಅಂತ ಹೇಳ್ರಿ. ಖಾಲಿ ಸೈಟ್ ತಗೋಬೇಕಾದ್ರೆ 10-15 ವರ್ಷ ದುಡಿದು ಸೇವಿಂಗ್ ಮಾಡಿ ಅಮೌಂಟ್ ಅಲ್ಲಿ ಒಂದು ಖಾಲಿ ಸೈಟ್ ತಗೊಂಡ್ರೆ ಅದನ್ನ ಸರ್ಕಾರ ವಶ ಮಾಡ್ಕೊಂತೀನಿ. ಇವತ್ತು ನೀವು ಹೇಳ್ತೀರಿ ಇವತ್ತು ಖಾಲಿ ಸೈಟ್ ಅಲ್ಲಿ ಇರೋದಕ್ಕೆ ನೀವು ಸೆಸ್ ಆಗ್ತಾ ಇದ್ರಿ, ನೀವು ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ರಿ. ಪ್ರತಿಯೊಂದು ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿ ಇವತ್ತು ರಾಜ್ಯದ ಜನರ ಕಾಡ್ತಾ ಇದ್ದಾರೆ. ನಾವು ಅತ್ಯಂತ ಪ್ರಮುಖವಾದಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತು ಮೇಕೆದಾಟು ಬಗ್ಗೆ ನಮಗೆ ಗೋ ಹೆಡ್ ಇದೆ, ನೀವು ಮಾತಾಡಿ. ಆಲ್ರೆಡಿ ನಾವು ಕೇಳಿಸ್ಕೊಳ್ಳಿ ಪೂರ್ತಿ ಅವರು ಇನ್ನೂ ವಿಚಾರಣೆ ಸರಿಯಾದ ಒಂದು ಪ್ರಕ್ರಿಯೆ ಗೊತ್ತಿಲ್ಲ ನಿಮಗೆ. ರಿಜೆಕ್ಟ್ ಮಾಡಿದಾರಲ್ಲ ನಿಮಗೆ. ಹಿಂಗೆ ಮಾತಾಡೋದನ್ನ ಕೇಳಿಸಿದಾರ ಹೆಂಗೆ ನಿಮಗೆ? ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು 10 ಸೆಕೆಂಡ್ ಕೇಳಿಸ್ಕೊಂಡ್ರೆ ನಿಮಗೆ ಏನಾದರೂ ಮಾತಾಡಲಿಕ್ಕೆ ಸಿಗುತ್ತಾ? ನಿಮ್ಮ ದಾರಿದ್ರ್ಯತೆಯನ್ನ ತೋರಿಸ್ತಾ ಇದೆ ಜನಕ್ಕೆ, ರಾಜ್ಯ ಜನತೆಗೆ ದಿವಾಳಿತನ. ಅಂದ್ರೆ ಮೇಕೆದಾಟು ಬಗ್ಗೆ ಗ್ರೀನ್ ನಾಡ್ ಕೊಟ್ಟು ಗೋ ಹೆಡ್ ಅಂತ ಹೇಳ್ತು. ಅತ್ಯಂತ ಒಂದು ಸುಸರ್ಜಿತವಾದಂತಹ ಸಂದರ್ಭ ಇತ್ತು. ಮಾನ್ಯ DK ಶಿವಕುಮಾರ್ ಅವರಿಗೆ ಸದನದಲ್ಲಿ ಕರೆದಿದ್ರು. ಆಯ್ತಪ್ಪ, ನಾನು ನಾಗೇಂದ್ರದ್ದು ಆಮೇಲೆ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡೋಣ, ನಾವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಕನ್ಕ್ಲೂಸಿವ್ ಆಗಿ ರಾಜ್ಯದ ಎಲ್ಲ ಶಾಸಕರು ಸಹ ಒಂದು ಸೈನ್ ಹಾಕಿ ಬೆಂಗಳೂರಿನ ನಗರ ಏನಿದೆ ಇದು ಬೆಳೀತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಬೇರೆ ಬೇರೆ ವಿಚಾರಗಳಿದೆ ಅಂತ ಹೇಳಿ ಮಾತಾಡ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಆದರೆ ಇವ್ರಿಗೇನಿತ್ತು, ಬರೀ 8 ಬಿಲ್ ಬಗ್ಗೆ ಇತ್ತು ಚರ್ಚೆ. 8 ಬಿಲ್ ಬಗ್ಗೆ ಪಾಸ್ ಮಾಡಿಕೊಂಡ್ರು. ಒಂದೇ ಒಂದು ಮೇಕೆದಾಟು ಬಗ್ಗೆ ಒಂದೇ ಒಂದು ಅಕಾರ ಚಕಾರ ಮಾತಾಡಿದ್ರೆ ಸದನದಲ್ಲಿ 8 ದಿನ ಸದನ 22 ಗಂಟೆ ತತ್ಸುಮಾರು 21 ಗಂಟೆ 40 ನಿಮಿಷ ಸದನ ನಡೀತು. ಅಟ್ಲೀಸ್ಟ್ ಅದರಲ್ಲಾದರೂ ಒಂದು ಬಗ್ಗೆ ಚರ್ಚೆ ಆಯ್ತಾ? ಅಂದರೆ ಇವರ ಕಮಿಟ್ಮೆಂಟ್ ರಾಜ್ಯಕ್ಕೆ, ಬೆಂಗಳೂರಿಗೆ, ರಾಜ್ಯದ ಜನತೆಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಇದೇ ಬೆಂಗಳೂರಿನ ಬಗ್ಗೆ ಕಾಳಜಿ ಇರ್ತಕ್ಕಂತಹ ನಾನು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅಂತಂದರೆ ನಿಮಗೆ ಒಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಏನು ಅಂತಂದ್ಬಿಟ್ಟು ದಯವಿಟ್ಟು ಹೇಳಿ. ಪಾರ್ಕಿಂಗ್ ಮಾಡ್ತಕ್ಕಂತಹ ಇದಕ್ಕೆ ನೀವು ಸೆಸ್ ಹಾಕ್ತೀನಿ, ಆಮೇಲೆ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಸಮಸ್ಯೆ ಸಾಲ್ವ್ ಮಾಡಲ್ಲ, ಬರೀ ಸೈಟಿಂದ ನನ್ನ ಸೈಟಿಂದ ಕ್ಲೀನ್ ಮಾಡ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇನ್ನೊಂದು ಹೊಲಕ್ಕೆ ಗದ್ದೆಗೆ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನ್ರಿ ಇದು ವಿಷನ್ಲೆಸ್ ಸರ್ಕಾರ. ನಿಗಮದ ಹಣವನ್ನ ಲೂಟಿ ಮಾಡಿದಂತಹ ವ್ಯಕ್ತಿಯನ್ನ ನೀವು ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡಿದ್ದೀರಿ. ಮುಂದೆ ಸರ್ಕಾರದ ಹಣ ಮತ್ತು ತೆರಿಗೆ ಹಣ ಸಮರ್ಪಕವಾಗಿ ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಏನು ಗ್ಯಾರಂಟಿ? ನಿಗಮದ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ವಿಪಕ್ಷಗಳ ಆರೋಪಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಅದಕ್ಕೆ ಒಟ್ಟಿಗೆ ಉತ್ತರ ಕೊಡಿವ್ರಂತೆ. ಈ ರೀತಿ ಲೂಟಿ ಮಾಡಿದಂಥ ವ್ಯಕ್ತಿಯನ್ನ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿರೋದ್ರಿಂದ ಇನ್ನೂ ಎಷ್ಟರ ಮಟ್ಟಿಗೆ ದೋಚಬಹುದು ನೀವು
ಅನ್ನುವಂತಹ ಪ್ರಶ್ನೆ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳುವಂತಹ ವಿಚಾರದಲ್ಲಿ ಇದ್ದಂತಹ ಕಾಳಜಿ, ಮುತುವರ್ಜಿ ಈಗ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದ್ರಲ್ಲಿ ಯಾಕಿಲ್ಲ? ಡಿ ಕೆ ಶಿವಕುಮಾರ್ ಅವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಆರೋಪ ಸಾಬೀತಾಗ್ಲಿ ಅಂತ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಏನು ಆರೋಪ ಸಾಬೀತಾಗಿತ್ತು? ನೋಡಿ, ಮೊದಲನೇದಾಗಿ ನಮ್ಮ ಮಿತ್ರರು ಮೇಕೆದಾಟು ವಿಚಾರವನ್ನು ಚರ್ಚೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಷ್ಟು ಬದ್ಧತೆ ಇದೆ ಅಂದ್ರೆ ಗ್ರೀನ್ ಟ್ರಿಬ್ಯುನಲ್ ನೀವು ಇದನ್ನ ಏನು DPR ನ ವಾಪಸ್ ಸಬ್ಮಿಟ್ ಮಾಡಿ ಅಂತ ಹೇಳಿದ ಕೇವಲ 15-20 ದಿನದಲ್ಲಿ ನಾವು DPR ನ ವಾಪಸ್ ಸಬ್ಮಿಟ್ ಮಾಡಿದ್ದೇವೆ. ವಾಲ್ಮೀಕಿ ನಿಗಮದಲ್ಲಿ ಏನು 85 ಕೋಟಿ ಏನು ಇದಾಗಿದೆ ಅಂತ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ, ತಪ್ಪೇನೋ ಬೇರೆ ಟ್ರಾನ್ಸ್ಫರ್ ಆಗಿದೆ ಅಂತ 98% ವಾಪಸ್ ಬಂದಿದೆ. ಅಂದ್ರೆ 98 ಬಂದಿದೆ. ವಿರೋಧ ಪಕ್ಷದ ನಾಯಕರ ಹತ್ರ ಮಾಹಿತಿ ಇದೆ. 98% ವಾಪಸ್ ಬಂದಿದೆ ಅಂತಂದಿದ್ದಕ್ಕೆ ಹೋಗಿದ್ದನ್ನು ಒಪ್ಕೊಂಡ್ರೆ ಹೇಗಿದ್ರೆ ಒಪ್ಕೊಂಡಿದ್ದೇವೆ. ಈಗಲ್ಲ ಒಂದ್ ನಿಮಿಷ ನೋಡಿ, 85 ಕೋಟಿ ಇದು ಏನು ಮಿಸ್ಅಪ್ರೇಪರೇಟ್ ಆಗಿದೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಯಾರು ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಕೊಟ್ಟಿದ್ದೇವೆ. ಓಕೆ, ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಯೋಗ್ಯತೆ ಇದ್ದಿದ್ರೆ ಇವತ್ತು KBC ಹಗರಣದ ನೀವೇನ್ ತಗೊಂಡು ಸ್ಟೇಟ್ಮೆಂಟ್ ಇಂತ ಭ್ರಷ್ಟಾಚಾರ ನಾಗೇಂದ್ರ ಮುಖ್ಯಮಂತ್ರಿಗೆ ಏನಿದೆ ಸಾಧ್ಯ ಏನಿದೆ ಹಿನ್ನೆಲೆ ಏನು? KPSC ಹಗರಣದ ರೂವಾರಿಗಳ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿ ಸಮಗ್ರ ಕರ್ನಾಟಕದ ಬಗ್ಗೆ ಚಿಂತನೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಮಯ ಇಲ್ಲ, ನನಗೆ ಸಮಯ ಇಲ್ಲ. ಅಧಿವೇಶನವನ್ನ ಅವಧಿ ಪೂರ್ವ ಮುಗಿಸಿದ ಯಾಕೆ ನೀವು? ಬಿಜೆಪಿ ಅವರು ಚರ್ಚೆ ಮಾಡಕ್ ತಯಾರಿಲ್ಲ. ನಾನು ಕೇಳ್ತಾರದಿಷ್ಟೇ, ಇವತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದು DK ಶಿವಕುಮಾರ್ ಅವರು 7,000 ಕೋಟಿ ಜೀಬೆ ತಂದು ಹಾಕೊಂಡ್ರಲ್ಲ, ಇಲ್ಲಿ ಕೆಲವೊಂದು ಹಾಸ್ಯಾಸ್ಪದ ವಾದಗಳನ್ನ ಕೇಳಿದ್ವಿ ನಾವು. ಈಗ ಅದು 50 ಕೋಟಿನ 60 ಕೋಟಿನ 187 ಕೋಟಿನ ಬೇರೆ ವಿಚಾರ. ಅದು ಎಲ್ಲೋ ಒಂದ್ ಕಡೆ ಇಟ್ಟು ಯಾರೋ ಮರೆತು ಬಿಟ್ಟಿರ್ಲಿಲ್ಲ ಸಿಕ್ತು ಅನ್ನೋದಕ್ಕೆ, ಅಥವಾ ಯಾರಿಗೋ ಸಾಲ ಕೊಟ್ಟು ರಿಕವರಿ ಮಾಡೋದಲ್ಲ. ಅದು ಕದ್ದಿದ್ರಿ, ಅದನ್ನ ಕದ್ದಿದ್ರಿ, ಸಿಕ್ಕಾಕೊಂಡಾದ್ಮೇಲೆ ವಾಪಸ್ ತಂದಿದ್ದೀರಿ. ವಾಪಸ್ ತಂದಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಕದ್ದಿದ್ದು ಯಾರು? ಕದ್ದಿದ್ದು ಮುಖ್ಯ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅಂತ ಆರೋಪ ಇದೆ. ಸುಳ್ಳು ನೀವು ಸಮಯ ಇಲ್ಲ ಪ್ಲೀಸ್. ಅಮಿತ್ ಶಾ ಮತ್ತೊಂದು ಇನ್ನೊಂದು ನೀವು ವಿರೋಧ ಪಕ್ಷಗಳ ಜನರ ಮುಂದೆ ನೀವು ಬೆತ್ತಲಾಗಿದ್ದೀರಿ. ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಾನು ಈ ಪೋಲ್ ಕ್ವಶನ್ ಇವತ್ತು ಕೇಳಿದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕಾ ಅನ್ನುವಂತ ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟಿದ್ವಿ. ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನು ರಾಜೀನಾಮೆ ತಗೊಂಡ್ರ? ರಾಜೀನಾಮೆ ತಗೊಂಡು ಅವ್ರು SIT ಕ್ಲೀನ್ ಚಿಟ್ ಈಗ ಒಂದ್ ನಿಮಿಷ ಏನ್ರಿ ಈಗಿನ ಪ್ರಶ್ನೆ ಉತ್ತರ ಕೊಡ್ತಾ ಒಂದ್ ನಿಮಿಷ ಕೇಳಿ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಈಗ ಪಡಿಬೇಕಾ ಅನ್ನುವಂತ ಪ್ರಶ್ನೆಗೆ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. ಹೌದು, ಪಡಿಬೇಕು ಅಂತ 93% ಜನ ಹೇಳ್ತಿದ್ದಾರೆ. ಇಲ್ಲ ಅಂತ 5% ಜನ ಹೇಳ್ತಾ ಇದ್ದಾರೆ. ರಘು ಅವರೇ, ಗೊತ್ತಿಲ್ಲ ಅಂತ 2% ಜನ ಹೇಳ್ತಾ ಇದ್ದಾರೆ. ಇದು ಜನರ ಅಭಿಪ್ರಾಯ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗಿದೆ. ಮುಂದೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.